ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದ್ಯೋಗಿಭಿರ್ಭವಭಯಾರ್ತಿವಿನಾಶಯೋಗ್ಯಂ ಆಸಾದ್ಯವಂದಿತಮತೀವ ವಿವಿಕ್ತಚಿತ್ತೈಃ ತದ್ವಃ ಪುನಾತು ಹರಿಪಾದಸರೋಜಯುಗ್ಮಂ ಆವಿರ್ಭವತ್ಕ್ರಮವಿಲಂಘಿತಭೂರ್ಭುವಸ್ವಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಪಸ್ವಾಧ್ಯಾಯನಿರತಂ ಮಾರ್ಕಾಂಡೇಯಂ ಮಹಾಮುನಿಂ ವ್ಯಾಸಶಿಷ್ಯೋ ಮಹಾತೇಜ ಜೈಮಿನಿಃ ಪರ್ಯಪೃಚ್ಛತ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಾರ್ಕಾಂಡೇಯ ಪುರಾಣದ ಕೆಲವು ಸಂಗತಿಗಳನ್ನು ನಿನ್ನೆ ಚಿಂತನೆ ಮಾಡಿದ್ವಿ. ಬಲರಾಮ ಬ್ರಹ್ಮ ಪದವಿಯನ್ನು ಅಲಂಕರಿಸಿದ ಸೂತ ಪುರಾಣಿಕರನ್ನು ಪಾನಮತ್ತನಾಗಿ ಬಂದು ಆಯುಧದಿಂದ ಅವರ ತಲೆ ಕತ್ತರಿಸಿದ ಅಂತ. ಅದರಿಂದ ಅವನಿಗೆ ಬ್ರಹ್ಮಹತ್ಯೆ ಬಂತು. ಬ್ರಹ್ಮ ಪದವಿ ಅಲಂಕರಿಸಿದವರನ್ನ ಕೊಂದದ್ದಕ್ಕೆ ಬ್ರಹ್ಮಹತ್ಯೆ ಅಂತ ಅಭಿಪ್ರಾಯ. ಆಗ ಬಂದಂಥ ಬ್ರಹ್ಮಹತ್ಯೆ ಬಲರಾಮನ ದೇಹವನ್ನು ಸೇರಿಕೊಳ್ಳಿಕ್ಕೆ ಬಂತಂತೆ. ಅವನ ದೇಹ ಆವರಿಸಿದಾಗ ಬಲರಾಮನ ದೇಹದಲ್ಲಿ ದುರ್ಗಂಧ ಬರ್ತಾ ಇದೆ ಅಂತ. ದುರ್ಗಂಧ ದುರ್ವಾಸನೆ ಬರ್ತಾ ಇದೆ, ಅಸಹನೆ ಆಗ್ತಾ ಇದೆ, ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅವನ ದೇಹ ಅವನಿಗೆ ಬೇಡ ಅಂತ ಅನಿಸೋ ಹಾಗೆ ಆಗ್ತಾ ಇದೆ ಅಂತ. ಮನುಷ್ಯ ಮಾಡುವ ಪಾಪ ಮನುಷ್ಯನ ದೇಹವನ್ನು ಮನುಷ್ಯನಿಗೆ ಬೇಡ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಇದು ನಿದರ್ಶನ ಅಂತ ಹೇಳ್ತಾರೆ. ಶರೀರಸ್ಯ ಚ ಮೇ ಗಂಧೋ ಲೋಹಸ್ಯೇವಾ ಅಸುಖಾವಹ ಆತ್ಮಾನಂಚ ಅವಗಚ್ಛಾಮಿ ಬ್ರಹ್ಮಘ್ನಮಿವ ಕುತ್ಸಿತಂ. ನನ್ನನ್ನು ನಾನೇ ನಿಂದಿಸ್ಕೊಳ್ಳೋ ಹಾಗಾಗಿಬಿಡ್ತು. ಮದ್ಯಪಾನ ಮಾಡಬಾರ್ದಾಗಿತ್ತು, ಅಹಂಕಾರದಿಂದ ವರ್ತನೆ ಮಾಡಿಬಿಟ್ಟೆ, ಎಂಥ ತಪ್ಪು ಕೆಲಸ ಮಾಡಿದೆ ನಾನು ಅಂತ ತಾನೇ ಬಹಳ ದುಃಖಪಟ್ಟ. ಇದರ ಪರಿಹಾರಕ್ಕೆ ನಾನು ತೀರ್ಥಯಾತ್ರೆ ಮಾಡಬೇಕೀಗ ಅಂತ ಹೊರಟ. ಅಥೇಯಂ ಸಮಾರಬ್ಧ ತೀರ್ಥಯಾತ್ರಾ ಮಯಾಧುನ. ನಾನೀಗ ತೀರ್ಥಯಾತ್ರೆ ಕೈಗೊಳ್ಳಬೇಕು, ಸರಸ್ವತಿ ನದಿ ತೀರದಲ್ಲಿ ಸ್ನಾನ ಮಾಡಬೇಕು, ನನ್ನ ಅಪರಾಧವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೊರಟ. ಹೀಗೆ ತೀರ್ಥಯಾತ್ರಾ ಬಲರಾಮ ಯಾಕೆ ಮಾಡಿದ ಅನ್ನೋ ಪ್ರಶ್ನೆ ಕೇಳಿದ್ದಕ್ಕೆ ಮಹಾಭಾರತದ ವಿವರಣೆ ಕೊಡಲಿಕ್ಕೆ ಈ ಪುರಾಣದಲ್ಲಿ ಈ ಪ್ರಸಂಗ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೊಂದು ಪ್ರಶ್ನೆ ಇತ್ತು ಜೈಮಿನಿ ಋಷಿಗಳದ್ದು. ಮಾರ್ಕಾಂಡೇಯರೇ, ದ್ರೌಪದಿ ದೇವಿಗೆ 5 ಜನ ಮಕ್ಕಳು ಹುಟ್ಟಿದರು, ಉಪಪಾಂಡವರು. ಆ ಉಪಪಾಂಡವರು ವಿವಾಹ ಮಾಡಿಕೊಳ್ಳಿಲ್ಲ, ವಿವಾಹ ಸಂಸ್ಕಾರ ಆಗಲೇ ಇಲ್ಲ ಅವರಿಗೆ, ಹಾಗೆ ತೀರ್ಕೊಂಡ್ರು, ಹಾಗೆ ಅವರು ಮಡಿದ್ರು ಅಂತ ಕಥೆ. ಹೀಗಾಗಲಿಕ್ಕೆ ಏನು ಹಿನ್ನೆಲೆ ಅಂತ ಕೇಳಿದ್ದಾರೆ. ಅದರ ಹಿನ್ನೆಲೆ ಹೇಳಬೇಕು ಅಂತ ಪ್ರಾರಂಭ ಆಗ್ತದೆ ಪುರಾಣ. ನಾನು ಮೊದಲೇ ಹೇಳಿದ್ದೇನೆ, ಇದು ಹೆಸರಿಗೆ ಮಾರ್ಕಾಂಡೇಯ ಪುರಾಣ. ಇಲ್ಲಿ ಮಾರ್ಕಾಂಡೇಯರ ಕಥೆ ನಮಗೆ ಕಣ್ಣಿಗೆ ಬೀಳ್ತಾ ಇಲ್ಲ. ಅಂತೂ ಈ ಪುರಾಣದಲ್ಲಿ ಕೆಲವು ಸಂಗತಿಗಳನ್ನು ನಾವು ಅನುಸಂಧಾನ ಮಾಡಬೇಕು.
ಆ ಪಕ್ಷಿಗಳೆಲ್ಲ ಸೇರಿ ಎಕೋ ಬರ್ತದ? ಹಾಂ, ಸೌಂಡ್ ಸಾಕಾಗ ಈಗ ಸಾಕು ಇರ್ಬಿಟ್ಟು ಸರಿ ಇದೆ. ಪಕ್ಷಿಗಳೆಲ್ಲ ಸೇರಿ ಜೈಮಿನಿ ಋಷಿಗಳಿಗೆ 5 ಜನ ದ್ರೌಪದಿಯ ಮಕ್ಕಳು ಯಾಕೆ ಹಾಗೆ ಮಾಡಿದ್ರು ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ. ಆ ಕಥೆಯಲ್ಲಿ ಬರುವ ಕೆಲವು ಸಂಗತಿಗಳು ಕೂಡ ನಮಗೆ ಕೆಲವು ಸಂಗತಿಗಳು ಸಂದೇಶ ಕೊಡುತ್ತದೆ. ಧರ್ಮ ಪಕ್ಷಿಣ ಊಚುಹು ಹರಿಶ್ಚಂದ್ರೇತಿ ರಾಜರ್ಷಿ ಆಸೀತ್ ತ್ರೇತಾಯುಗೇ ಪುರ. ತ್ರೇತಾಯುಗದಲ್ಲಿ ಹರಿಶ್ಚಂದ್ರ ಅಂತ ಒಬ್ಬ ರಾಜ ಇದ್ದ. ಅವನು ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದ. ಅವನು ಆಳ್ತಾ ಇದ್ದ ರಾಜ್ಯದಲ್ಲಿ ಯಾವತ್ತೂ ದುರ್ಭಿಕ್ಷೆ ಬರಲಿಲ್ಲ, ಬರಗಾಲ ಬರಲಿಲ್ಲ, ಆದಿ ವ್ಯಾಧಿಗಳು ಯಾವುದೂ ಬರಲಿಲ್ಲ, ಅಕಾಲ ಮರಣ ಬರಲಿಲ್ಲ. ಮನುಷ್ಯರಲ್ಲಿ ಅಧರ್ಮದ ಬಗ್ಗೆ ಯಾವತ್ತೂ ಆಸಕ್ತಿ ಮೂಡಲಿಲ್ಲ, ಧರ್ಮದ ಆಸಕ್ತಿನೇ ಇರ್ತಿತ್ತಂತೆ. ಆವಾಗ ಪ್ರಜೆಗಳೆಲ್ಲ ಧನ ಸಂಪತ್ತು, ತಪಸ್ಸು ಅವುಗಳಿಂದ ಯುಕ್ತರಾಗಿ ಬಹಳ ಧರ್ಮದಿಂದ ಆಳ್ತಾ ಇದ್ದದ್ರಿಂದ ಅವರಲ್ಲಿ ಆ ಥರದ್ದೊಂದು ಭಾವ ಇತ್ತಂತೆ. ಹರಿಶ್ಚಂದ್ರ ರಾಜ ಒಮ್ಮೆ ಬೇಟೆ ಆಡಲಿಕ್ಕೆ ಅಂತ ಹೊರಟ. ಬೇಟೆ ಆಡಲಿಕ್ಕೆ ಕಾಡಿನಲ್ಲಿ ಹೋಗುವಾಗ ಅವನಿಗೆ ಕೆಲವು ಸ್ತ್ರೀಯರು ನಮ್ಮನ್ನು ಕಾಪಾಡು ಅಂತ ಶಬ್ದ ಮಾಡ್ತಾ ಇರೋರು ಕೇಳಿಸ್ತಂತೆ. ಶುಶ್ರಾವ ಶಬ್ದಂ ಅಸಕೃತ್ ತ್ರಾಯಸ್ವೇತಿ ಚ ಯೋಷಿತಾ. ಬಾರಿ ನಮ್ಮನ್ನು ಕಾಪಾಡು ಅಂತ ಕೇಳಿಸ್ತಾ ಇದೆ ಅಂತ. ಹೆಣ್ಣಿನ ಧ್ವನಿ ಹೀಗೆ ರಾಜನ ಕಿವಿಗೆ ಬಿದ್ದರೆ ಕ್ಷತ್ರಿಯನಾದ ಧರ್ಮಪರಾಯಣನಾದ ಒಬ್ಬ ರಾಜ ಉದಾಸೀನ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೋ ಹೆಣ್ಣು ಮಕ್ಕಳು ಬಹಳ ದುಃಖ ಪಡ್ತಿದ್ದಾರೆ, ಯಾವುದೋ ಕಷ್ಟಕ್ಕೊಳಗಾಗಿದ್ದಾರೆ. ನಾನು ಶಾಸನ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಈ ಥರದ ಕಷ್ಟ ಆಗ್ತದೆ ಅಂದರೆ ಅದು ನನಗಾಗ್ತಾ ಇರುವ ಅವಮಾನ, ಎಲ್ಲೋ ಅಧರ್ಮ ನಡೀತಾ ಇದೆ ಅಂತ ಎಚ್ಚೆತ್ತುಕೊಂಡ. ಸ ವಿಹಾಯ ಮೃಗಂ ರಾಜ ಮಾ ಭೈಷೀತ್ಯ ಅಭಿಭಾಷತ. ಕಾಪಾಡು ಅಂತ ಕೂಗ್ತಿದ್ದವರಿಗೆ ಇವನು ಕೂಗಿ ಹೇಳ್ದ, ಮಾ ಭೈಷೀ, ಯಾರೂ ಭಯಪಡಬೇಡ್ರಿ ಅಂತ ಕೂಗಿದ್ನಂತೆ. ಯಾರೂ ಭಯಪಡಬೇಡ್ರಿ, ಯಾಕಂದರೆ ಆಡ್ತಾ ಇರುವ ರಾಜ ನಾನು. ನನ್ನ ಆಡಳಿತದಲ್ಲಿ ಯಾರಿಗೂ ಇಂಥ ಅನ್ಯಾಯ ಆಗಲಿಕ್ಕೆ ನಾನು ಬಿಡಲ್ಲ ಅಂತ ಶುರು ಮಾಡಿದ ಹರಿಶ್ಚಂದ್ರ ರಾಜ. ಅದೇ ಸಮಯಕ್ಕೆ ಇಷ್ಟು ರೀತಿಯಿಂದ ಆ ರಾಜ ಅವರಿಗೆ ಅಭಯ ಕೊಟ್ಟ. ತತ್ಕ್ರಂದಿತಾನುಸಾರೀ ಚ ಸರ್ವಾರಂಭ ವಿಘಾತಕೃತ ಅಂತಾರೆ. ಈ ಥರದ ರಾಜ ತನ್ನ ಆಡಳಿತದ ಬಗ್ಗೆ ವಿಶ್ವಾಸ ಇಟ್ಟು ಅಭಯವನ್ನು ನೀಡ್ತಾ ಇರುವಾಗಲೇ ಮತ್ತೊಂದು ಘಟನೆ ನಡೀತು. ವಿಶ್ವಾಮಿತ್ರ ಅಂತ ಋಷಿಗಳು, ಬಹಳ ಪ್ರಸಿದ್ಧ ವಿಶ್ವಾಮಿತ್ರ ಋಷಿಗಳು. ಅವರು ಬಹಳ ದೊಡ್ಡ ತಪಸ್ವಿಗಳು. ಅವರಿಗೆ ಗೊತ್ತಿಲ್ಲದ ಮಂತ್ರ ಇಲ್ಲ, ಗೊತ್ತಿಲ್ಲದ ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ ಅಂತ ಅನ್ನಿಸ್ಕೊಳ್ಬೇಕು ಅಂತ ಅಪೇಕ್ಷೆ. ಎಲ್ಲ ನನಗೆ ಗೊತ್ತಿದೆ, ಯಾರೂ ನನಗೆ ಇದು ಗೊತ್ತಿಲ್ಲ ನಿಮಗೆ ಅಂತ ಅನ್ನಬಾರ್ದು ಅಂತಿದ್ರಂತೆ ವಿಶ್ವಾಮಿತ್ರರು. ಕೆಲವ್ರು ಹಂಗೆ ಇರ್ತಾರೆ, ಎಲ್ಲ ಗೊತ್ತಿದೆ ಅಂತ ಇರ್ತಾರೆ. ಬರೀ ಬಾಯಿ ಮಾತಿನಲ್ಲೆಲ್ಲ ವಿಶ್ವಾಮಿತ್ರರು ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ. ವಿಶ್ವಾಮಿತ್ರೋಯ ಮತುಲಂ ತಪ ಆಸ್ಥಾಯ ವೀರ್ಯವಾನ್. ಅವರು ಸಿದ್ಧಿಪಡಿಸ್ಕೊಳ್ಳಿಕ್ಕೆ 10,000 ವರ್ಷ ತಪಸ್ಸಿಗೆ ಕೂಡ್ತಿದ್ರಂತೆ ವಿಶ್ವಾಮಿತ್ರರು. ಮಾಡಿ ತಪಸ್ಸಿನಿಂದ ಮಂತ್ರವನ್ನು ಸಿದ್ಧಿಪಡಿಸ್ಕೊಂಡು ಇನ್ನೂ ಸಿದ್ಧಿಪಡಿಸ್ಕೊಳ್ಳೋ ಮಂತ್ರಗಳು ಬಾಕಿ ಉಳಿದಿದೆ ಅಂತ ಅನ್ನೋದು ಗೊತ್ತಾಗಿತ್ತಂತವರಿಗೆ. ಹಾಗಾಗಿ ಬಾಕಿ ಉಳಿದ ಮಂತ್ರಗಳನ್ನು, ಇನ್ನೇನು ಮಂತ್ರಗಳು ಸಿದ್ಧವಾಗಿರಲ್ಲ ಅವನ್ನೂ ಸಿದ್ಧ ಮಾಡಿಕೊಳ್ಬೇಕು. ಪ್ರಾಗ್ ಅಸಿದ್ಧ ಭವಾದೀನಾಂ ವಿದ್ಯಾ ಸಾಧಯತಿ ವ್ರತಿ ಅಂತಾರೆ. ಇನ್ನೂ ನನಗೆ ಸಿದ್ಧವಾಗದೇ ಇರೋ ಮಂತ್ರಗಳು ಉಳಿದಿದ್ದಾವೆ, ಅದನ್ನೂ ಸಾಧಿಸ್ಕೊಳ್ಬೇಕು ಅಂತ ಹೊರಟಿದ್ದಾರೆ. ಸಾಧ್ಯಮಾನಾ ಕ್ಷಮಾ ಮೌನ ಚಿತ್ತ ಸಂಯಮನ ಮುನಾ. ತಾಳ್ಮೆ, ಮೌನ, ಏಕಾಗ್ರತೆ ಅವುಗಳಿಗೆಲ್ಲ ಹೇಳಿ ಮಾಡಿಸಿದ ಮೂರ್ತಿಗಳೇ ವಿಶ್ವಾಮಿತ್ರರಾದ್ದರಿಂದ ಸಿದ್ಧಿ ಆಗಲಿಲ್ಲ ಅಂತ ಕೂಡಲೇ ಅದನ್ನು ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಮಾಡ್ತೇನೆ ಅಂತ ಕೂತಿದ್ರಂತೆ.
ಆಗ ಭಯಪಟ್ಟವರು ಯಾರು ಅಂದರೆ, ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಕೂಡ್ತಿದ್ದ ವಿಶ್ವಾಮಿತ್ರರನ್ನು ಕಂಡು ಮಂತ್ರಗಳು ಭಯಪಟ್ಟುವಂತೆ, ವಿದ್ಯೆಗಳು ಭಯಪಟ್ಟುವಂತೆ. ಏನು ಮಾರಾಯ ಈತ ಅಂತ, ನಮ್ಮನ್ನು ಯಾವ ರೀತಿಯಾಗಿ ಈತ ತಪಸ್ಸು ಮಾಡಿ ಕಠೋರವಾದ ತಪಸ್ಸಿಗೆ ಕುಳಿತುಕೊಂಡು ನೀನೂ ನನಗೆ ಬೇಕು, ನೀನೂ ನನಗೆ ಬೇಕು, ನೀನೂ ನನಗೆ ಬೇಕು ಅಂತ ಮಾಡ್ಕೋತಾರಲ್ಲ ಅಂತ ಆ ಮಂತ್ರಗಳಿಗೆ, ವಿದ್ಯೆಗಳಿಗೆ ಭಯ ಆಗ್ತಿತ್ತಂತೆ. ಹೀಗಾದಾಗ ಕೆಲವೊಮ್ಮೆ ಮಂತ್ರಗಳು ಭಯಪಡ್ತಾ ಇರುವ ಸಂದರ್ಭಗಳಿದ್ದದ್ದನ್ನು ಉಲ್ಲೇಖ ಮಾಡಿ ಹೇಳ್ತದೆ. ವಿದ್ಯೆಗಳಿಗೆ ಅನಿಸ್ಬಿಡ್ತಂತೆ, ನಾವು ಅವರ ಬಳಿಗೆ ಹೋಗಲ್ಲ ಅಂದರೆ ಅವರೇನು ನಮ್ಮನ್ನು ಬಿಡಲ್ಲ. ಎಂದಾದರೂ ಈ ಥರದ ಘಟನೆ ಕೇಳಿದ್ದೇವ ನಾವು? ನಮ್ಮ ಬಳಿಗೆ ಮಂತ್ರಗಳು ಯಾವತ್ತಾದರೂ ಅವೇ ತಮ್ಮನ್ನು ತಾವು ಮಾತಾಡಿಕೊಂಡು ನಾನು ನಿನ್ನ ಹತ್ರ ಬರಲ್ಲ ಅಂತ ಹಠ ಮಾಡಿದ್ದು ಕೇಳಿದ್ದೇವ? ವಿಶ್ವಾಮಿತ್ರಿಗೆ ಹಾಗಾಗ್ತಾ ಇತ್ತಂತೆ. ಆ ವಿದ್ಯೆಯ ದೇವತೆಗಳಿರ್ತಾರೆ, ಮಂತ್ರದ ದೇವತೆಗಳು, ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ರಂತೆ, ಅಪ್ಪಿ ತಪ್ಪಿ ನಾವೇನಾದರೂ ಹೋಗಲ್ಲ ಅಂದರೆ ಈ ಋಷಿ ಏನು ನಮ್ಮನ್ನು ಬಿಡಲ್ಲ, ಹಾಗಾಗಿ ನಾವೇ ದುರ್ಬಲರಾಗ್ತೇವೆ, ಮಹಾ ದುರ್ಬಲರಾಗ್ತೇವೆ. ಈ ಕಾರಣದಿಂದ ನಾವು ಹೋಗಬಾರ್ದು ಅಂತಿದ್ರೂ ನಮ್ಮನ್ನೇನು ವಿಶ್ವಾಮಿತ್ರ ಬಿಡಲ್ಲ ಅಂತ ಮನಸ್ಸಿನಲ್ಲಿ ಗೋಳಾಡ್ತಾ ಇದ್ವಂತೆ. ಈ ಗೋಳಾಟವೇ ನಮ್ಮನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಅನ್ನೋ ಹೆಸರಿನಲ್ಲಿ ಹರಿಶ್ಚಂದ್ರನ ಕಿವಿಗೆ ಬಿದ್ದದ್ದು ಅಂತ ಪುರಾಣ ಹೇಳ್ತದೆ. ಕಾಡಿನಲ್ಲಿ ವಿಶ್ವಾಮಿತ್ರರು ತಪಸ್ಸಿಗೆ ಕೂತಿದ್ದಾರೆ, ನಾವು ಅವರಿಗೆ ಇನ್ನೂ ಸಿದ್ಧಿ ಆಗಿಲ್ಲ, ಸಿದ್ಧಿ ಆಗಬೇಕು ಅಂತ ಅವರಿಗೆ ಭಾಳ ಹಠ ಇದೆ, ನಮಗೂ ಅವ್ರ ಹತ್ರ ಹೋಗಬೇಕು ಹೋಗಬಾರ್ದು ಅಂತ ಈಗಲೇ ವಿಚಾರ ಬಂದಿಲ್ಲ, ಈತ ಬಿಡಲ್ಲ, ನಾವೇ ದುರ್ಬಲರಾಗಿಬಿಟ್ಟಿದ್ದೇವಲ್ಲ ಅಂತ ನಮ್ಮನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಅಂತ ಕೂಗಿದಾವೆ. ಇದು ಪುರಾಣದಲ್ಲಿ ಬರ್ತಾ ಇರುವ ಕಥೆ. ಆಗ ಈತ ಅವರಿಗೆ ಅಭಯ ನೀಡಿದ. ಹರಿಶ್ಚಂದ್ರ, ನೀವೇನು ಭಯಪಡಬೇಡ್ರಿ, ಭಯಪಡಬೇಡ್ರಿ ಅಂತ ಅಭಯ ನೀಡಿದ. ಅಭಯ ನೀಡೋದಲ್ಲದೇನೆ ಅವರೆಲ್ಲರೂ ಸೇರಿಕೊಂಡು ಏನು ಮಾಡಿದರು, ಇದೇ ಸಮಯ ವಿಶ್ವಾಮಿತ್ರರಿಗೆ ನಾವು ಕೈಗೆ ಸೇರಿರಬಾರ್ದು, ಒಂದು ರೂಪದಿಂದ ಹರಿಶ್ಚಂದ್ರನ ಒಳಗೆ ಸ್ವಲ್ಪ ದಿವಸ ಕೂತ್ಕೊಂಡು ಬಿಟ್ರೆ ಆಯಿತು ಅಂತ ಒಳಗೆ ಬಂದು ಕೂತ್ಕೊಂಡು ಬಿಟ್ರಂತ. ಅವೆಲ್ಲ ಸಿದ್ಧಿಗಳು ಆಗಿರ್ತವೆ, ಯಾರು ಬೇಕಾದಲ್ಲಿ ಪ್ರವೇಶ ಮಾಡ್ತಾರೆ. ಆಗ ಅವನ ಒಳಗೆ ಸೇರಿಕೊಂಡ ಮೇಲೆ ವಿಶ್ವಾಮಿತ್ರರು ಈಗ ಯಾರನ್ನು ಹೋಗಿ ಆ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೋಗಬೇಕು, ಎಲ್ಲ ಹೋಗಿ ಅವನೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಪುರಾಣಗಳಲ್ಲಿ ಈ ಕಥೆಗಳನ್ನು ಮೇಲ್ನೋಟಕ್ಕೆ ಒಂದು ಬೇರೆ ಅರ್ಥ ಕೊಡ್ತಿರ್ತದೆ, ಒಳಗೆ ಈ ಅರ್ಥ ಇದೆ ಅಂತ ಮಾರ್ಕಾಂಡೇಯ ಪುರಾಣ ತಿಳಿಸ್ತದೆ. ಲೋಕದಲ್ಲಿ ನಮಗೇನು ಅನ್ನಿಸ್ತದೆ ಮುಂದೆ ಕೇಳುವ ಕಥೆಯಿಂದ ಅಂದರೆ, ಬಹಳ ಗೋಳಾಡಿಸಿದರು ಹರಿಶ್ಚಂದ್ರ ರಾಜನನ್ನು ವಿಶ್ವಾಮಿತ್ರರು ಅಂತ, ಬಹಳ ಗೋಳಾಡಿಸಿದರು. ಎಷ್ಟು ಅವನಿಗೆ ಸತ್ಯನಿಷ್ಠೆ ಇದೇ ತಾನೇ ಪುರಾಣದಲ್ಲಿ, ಲೋಕದಲ್ಲಿ ಪ್ರಸಿದ್ಧಿ ಇರೋ ಹರಿಶ್ಚಂದ್ರನ ಕಥೆ. ಸುಮ್ಮನೆ ವಿಶ್ವಾಮಿತ್ರರು ಪುರಾಣ ನೋಡಿದಾಗ ಗೊತ್ತಾಗ್ತದೆ ಅವನನ್ನು ಗೋಳಾಡಿಸಿದ್ದಲ್ಲ. ಅವ್ರಿಗೆ ಯಾವ ಮಂತ್ರಗಳು ಸಿದ್ಧಿ ಆಗಬೇಕಾಗಿತ್ತೋ ಅವರೆಲ್ಲ ಒಂದು ಅಂಶದಿಂದ ಹರಿಶ್ಚಂದ್ರನೊಳಗೆ ಹೋಗಿ ನೆಲೆಗೊಳಿಸಿದ್ರಂತೆ. ಈ ನೆಪದಿಂದಲಾದರೂ ಇವನನ್ನೇನಾದರೂ ಮಾಡಿ ಸತ್ಯದಿಂದ ಮಾಡಿದರೆ, ಯಾರು ಸತ್ಯಚ್ಯುತರಾಗಿರ್ತಾರೆ, ಪ್ರಾಮಾಣಿಕತೆಯಿಂದ ದೂರ ಆಗಿರ್ತಾರೆ, ಆಗ ಆ ಮಂತ್ರಗಳು ಅವನಲ್ಲಿ ಉಳಿಯಲ್ಲಂತೆ, ಹೊರಗೆ ಬರ್ತಾವೆ. ಅವು ಹೊರಗೆ ಬಂದರೆ ನನ್ನ ಕೈಗೆ ಸಿದ್ಧಿ ಆಗ್ತಾವೆ ಅಂತ ಹರಿಶ್ಚಂದ್ರನನ್ನು ಗೋಳಾಡಿಸಿದರು ಅಂತ ಕಥೆ ಹೇಳ್ತಾರೆ. ಹೆಂಗಿದೆ ನೋಡ್ರಿ ಕಥೆ, ಎಷ್ಟು ಅರ್ಥಗರ್ಭಿತವಾದ ಕಥೆ ಇದು. ಇವತ್ತು ನಾವು ಮಾಡುವ ಪಾರಾಯಣ, ಯಾವುದೇ ಮಂತ್ರಗಳ ಜಪ ಅಥವಾ ಸ್ತೋತ್ರಗಳ ಅನುಸಂಧಾನ, ಅವುಗಳಲ್ಲೆಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ. ಅವುಗಳೆಲ್ಲ ನಮಗೆ ಬೇಕಾದ ಫಲ ಕೊಡಲಿಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ಪರೀಕ್ಷೆ ಏನು ಅಂದರೆ ನಾವೆಷ್ಟು ಪ್ರಾಮಾಣಿಕರಾಗಿದ್ದೇವೆ ಅಂತ ಪರೀಕ್ಷೆ ಮಾಡ್ತಿರ್ತಾವಂತ. ಆ ಪ್ರಾಮಾಣಿಕತೆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದರೆ ಆಗ ಆ ಮಂತ್ರಗಳು ನಮಗೆ ಮೊದಲೇ ಸಂಕಲ್ಪ ಮಾಡಿರ್ತಾವೆ ಇವನಿಗೆ ಫಲ ಕೊಡಬೇಕು ಅಂಥೇಳೇನೆ. ನಮ್ಮ ಪ್ರಾಮಾಣಿಕತೆ ಪರೀಕ್ಷೆಯನ್ನು ಮಾಡಿದಾಗಲೂ ನಾವು ಪ್ರಾಮಾಣಿಕತೆ ಬಿಟ್ಟುಕೊಡಲಿಲ್ಲ ಅಂದರೆ ಆಗ ನಮಗೆ ಕೊಡಬೇಕಾದ ಫಲ ಕೊಟ್ಟು ನಮ್ಮನ್ನು ಹರಿಸಿ ಹೋಗ್ತಾವೆ. ಒಂದು ಅದ್ಭುತವಾದ ಕಥೆಯನ್ನು ಮಾರ್ಕಾಂಡೇಯ ಪುರಾಣ ನಮ್ಮ ಕಣ್ಣು ಮುಂದೆ ಇಡ್ತದೆ. ಅವನೊಳಗೆ ಸೇರ್ಕೊಂಡು ಬಿಟ್ಟು ಅವೆಲ್ಲ ಮಂತ್ರಗಳು. ಇಷ್ಟು ಒಂದು ಘಟನೆ.
ಕೋಯಂ ಬಧ್ನಾತಿ ವಸ್ತ್ರಾಂತೆ ಪಾವಕಂ ಪಾಪಕರನ್ನರಹ. ಈ ರೀತಿ ಆದಾಗ ವಿಶ್ವಾಮಿತ್ರರು ಬಹಳ ದೊಡ್ಡ ಜ್ಞಾನಿಗಳು. ಎಲ್ಲಿ ಹೋಗಿದ್ದಾವೆ ಮಂತ್ರ ವಿದ್ಯೆಗಳೆಲ್ಲ ಅಂತ ಅವರಿಗೆ ಗೊತ್ತಾಯಿತು. ಹರಿಶ್ಚಂದ್ರನ ಮುಂದೆ ದೊಡ್ಡ ರಾಜನಾದ್ದರಿಂದ ಅವನ ಎದುರುಗಡೆಗೆ ಬಂದು ನಿಂತುಕೊಂಡ್ರಂತೆ. ಹರಿಶ್ಚಂದ್ರನಿಗೆ ಭಾರಿ ಸಂತೋಷ ಆಗಿದೆ. ಯಾಕಂದರೆ ವಿಶ್ವಾಮಿತ್ರರು ಬಂದಿದ್ದಾರೆ ಅಂದರೆ ಏನರ್ಥ? ವಿಶ್ವಾಮಿತ್ರರನ್ನು ಕಂಡು ಸಂತೋಷಪಟ್ಟದ್ದಲ್ಲದೇನೆ ವಿಶ್ವಾಮಿತ್ರರು ಏನು ಮಾಡ್ತಾರೆ ನೋಡೋಣ ಅಂದರೆ ಅವ್ರ ಕಣ್ಣು ಕೆಂಪು ಮಾಡಿಕೊಂಡು ಹಲ್ಲು ಕಟ್ಟಿತಾ ಮೈಯನ್ನೆಲ್ಲ ಕಂಪನ ಮಾಡ್ತಾ ಭಾರೀ ಸಿಟ್ಟಿನಿಂದ ಇವನನ್ನು ಏನೋ ಮಾಡಿಬಿಡ್ತೇನೆ ಅನ್ನೋ ಹಾಗೆ ಬಂದಿದ್ದಾರೆ. ನೋಡಿದರೆ ಅವನ ಒಳಗೆ ವಿದ್ಯೆ ಸೇರಿಕೊಂಡಿದೆ. ವಿಶ್ವಾಮಿತ್ರರು ಅದಕ್ಕೆ ಬೇಕಾಗಿದೆ. ಅವನನ್ನು ಹೆದರಿಸಲಿಕ್ಕೆ ಕಂಪಿಸ್ಲಿಕ್ಕೆ ಬಂದಿದ್ದಾರೆ. ಆಗ ಹರಿಶ್ಚಂದ್ರ ಅಂತಾನೆ, ನನ್ನಲ್ಲಿ ಏನು ಅಧರ್ಮ ಇದೆ ಅಂತ ನನ್ನನ್ನು ಪೀಡಿಸ್ತೀರಿ ಅಂತ ಕೇಳಿದ್ದಂತೆ. ನನ್ನಲ್ಲಿ ಏನು ಅಧರ್ಮ ಇದೆ, ನಾನೇನು ಅಧರ್ಮ ಮಾಡ್ತಾ ಇದ್ದೇನೆ ಅಂತ ನೀವು ನನ್ನನ್ನು ಈ ರೀತಿ ಕಂಗೆಟ್ಟು ನೋಡುವಂತಾಗ್ತದೆ. ನೀವು ಏನು ಕೇಳ್ತೀರಿ ಕೊಡಬಲ್ಲೆ, ನಾನೊಬ್ಬ ಕ್ಷತ್ರಿಯ ರಾಜ. ನೋಡಿ, ಈ ಸಂವಾದಗಳು ಪುರಾಣಗಳಲ್ಲಿ ಬರೋದೇನಿದೆ, ವಿಶ್ವಾಮಿತ್ರ ಹಾಗೂ ಹರಿಶ್ಚಂದ್ರರ ಮಧ್ಯದಲ್ಲಿ ಬರೋ ಸಂವಾದ ನಮ್ಮಂಥವರಿಗೆ ಧರ್ಮ ಜಾಗೃತಿಯನ್ನು ಮಾಡಲಿಕ್ಕೆ ಕಾರಣ ಆಗ್ತದೆ. ಸಚಾಪಿ ರಾಜ ತಂ ದೃಷ್ಟ ವಿಶ್ವಾಮಿತ್ರಂ ತಪೋನಿಧಿಂ ಭೀತಃ ಪ್ರಾವೇಪಿತಾತ್ಯರ್ಥಂ ಸಹಸಾಶ್ವತ್ಥ ಪರ್ಣವತ್. ಆ ವಿಶ್ವಾಮಿತ್ರರನ್ನು ಕಂಡಾಗ ಕೂಡಲೇ ಸ್ವಲ್ಪ ಭಯ ಆಗೇ ಆಗ್ತದೆ. ಆದರೂ ಪೂರ್ಣ ಭಯಭೀತೆಯನ್ನಾಗಲಿಲ್ಲ. ಅಲ್ಲೇ ನಿಂತ ಅವನು ಏನು ಮಾಡ್ತಾರೆ ನೋಡೋಣ. ಅದಕ್ಕೆ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ದುರಾತ್ಮ, ನೀಚ, ಏನು ಮಾಡಲಿಕ್ಕೆ ಹೊರಟಿದ್ದೀನಿ ನೀನು? ಏನು ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ಗೊತ್ತೇನು ನಿನಗೆ? ನಾನು ಯಾರು ಅಂತ ತಿಳಿದಿದೆಯಾ ಅಂತ ಗದರಿಸಿದರು. ಇಷ್ಟು ಗದರಿಸಿದ್ರೆ ಇನ್ನು ವಿಶ್ವಾಮಿತ್ರರನ್ನು ನೋಡಿ ಹರಿಶ್ಚಂದ್ರ ಸುಮ್ಮನೆ ಇರ್ತಾನ? ವಿನಯದಿಂದ ನಮಸ್ಕಾರ ಮಾಡಿ ಮುನಿಗಳಿಗೆ ಮಾತನಾಡಿಸಿ ಹೇಳ್ತಾನೆ, ನೀವು ನನ್ನನ್ನು ನೀಚ ಅಂತ ಕರೀರಿ, ದುರಾತ್ಮ ಅಂತ ಕರೀರಿ, ಆದರೆ ನಾನು ಧರ್ಮದಿಂದ ಇದ್ದೇನೆ. ಈ ಕಾನ್ಫಿಡೆನ್ಸ್ ಹರಿಶ್ಚಂದ್ರನಿಗೇನಿತ್ತಲ್ಲ, ಇದು ನಮ್ಮಲ್ಲಿ ಬೇಕು ಅಂತ ಪುರಾಣಗಳು ಅಪೇಕ್ಷಿಸ್ತವೆ, ಪ್ರತೀಕ್ಷೆ ಮಾಡ್ತವೆ. ಪುರಾಣಗಳನ್ನು ರಚಿಸಿದ ವ್ಯಾಸರು ನಮ್ಮನ್ನು ಹೀಗಾಗಲಿ ಅಂತ ನಿರೀಕ್ಷೆ ಇಟ್ಟುಕೊಂಡೇ ಪುರಾಣಗಳನ್ನು ಬರೆದರು. ಅವರು ಇಂಥ ಕಥೆಗಳನ್ನು ಹೇಳ್ತಾರೆ. 3 ಬಹಳ ಮುಖ್ಯವಾದದ್ದು ಅಂತಾನೆ. ನ ಕ್ರೋದ್ಧುಮ್ ಅರ್ಹಸಿ ಮುನೆ ನಿಜ ಧರ್ಮ ರಥಸ್ಯ ಮೇ. ನಿಜ ಧರ್ಮ ರಥನ ಯಾರಾಗಿರ್ತಾನೆ ಅವನ ಬಗ್ಗೆ ಯಾರೂ ಸಿಟ್ಟು ಮಾಡಬಾರ್ದು ಅಂತಿದೆ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ಅಂತ ಹೇಳ್ತಾರಲ್ಲ, ತನಗೆ ಯೋಗ್ಯವಾದ ಧರ್ಮವನ್ನು ಅವನು ಆಚರಣೆ ಮಾಡಿಕೊಂಡಿದ್ದಾನೆ ಅಂದರೆ ಅವನ ಬಗ್ಗೆ ಯಾರೂ ಕ್ರೋಧ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಕ್ರೋಧ ಮಾಡ್ಕೊಳ್ಬಾರ್ದು ಅಂತಿದೆ ಅಂತಂತಾನೆ ಹರಿಶ್ಚಂದ್ರ. ಏನೇನು ನಿಜ ಧರ್ಮ ನಾನು ಮಾಡ್ತಾ ಇರೋದು? ದಾತವ್ಯಂ ರಕ್ಷಿತವ್ಯಂಚ ಧರ್ಮಜ್ಞೇನ ಮಹೀಕ್ಷಿತ ಚಾಪಂ ಚೋದ್ಯಮ್ಯ ಯೋದ್ಧವ್ಯಂ ಧರ್ಮಶಾಸ್ತ್ರಾನುಸಾರತಃ. ಒಬ್ಬ ಕ್ಷತ್ರಿಯನಾಗಿ ನಾನು ದಾತವ್ಯಂ ಕೊಡೋ ಕೆಲಸ, ರಕ್ಷಿತವ್ಯಂಚ ಯಾರು ನನ್ನನ್ನು ಶರಣು ಬರ್ತಾರೋ ಅವರನ್ನು ರಕ್ಷಣೆ ಮಾಡಬೇಕು. ಈಗ ಅವನೊಳಗೆ ಸೇರ್ಕೊಂಡು ಬಿಟ್ಟಿದೆ ವಿದ್ಯೆಗಳೆಲ್ಲ, ರಕ್ಷಣೆ ಮಾಡಬೇಕು. ಆಮೇಲೆ ಬಿಲ್ಲನ್ನು ಎತ್ತಿ ಹೆದೆ ಏರಿಸಿ ಚಾಪಮುದ್ಯಮ್ಯ ಯೋದ್ಧವ್ಯಂ ಯುದ್ಧ ಮಾಡಬೇಕು. ಈ 3 ಕೂಡ ಧರ್ಮಶಾಸ್ತ್ರ ಅನುಸಾರವಾಗಿ ಮಾಡ್ತಾ ಇರುವ ನನಗೆ ನಿಮ್ಮಿಂದ ಭಯಪಡೋ ಕಾರಣ ಇಲ್ಲ, ನೀವು ನನ್ನನ್ನು ಸಿಟ್ಟಿನಿಂದ ನೋಡೋ ಕಾರಣ ಇಲ್ಲ ಅಂತ ಶುರು ಮಾಡಿಬಿಟ್ಟು. ವಿಶ್ವಾಮಿತ್ರರಂತಾರೆ, ಏನು ಮಾತನಾಡ್ತಾ ಇದೆಯೋ ಹರಿಶ್ಚಂದ್ರ? ಕಸ್ಯ ದಾತವ್ಯಂ? ಮೊದಲು ಹೇಳಿದೆಲ್ಲ ದಾತವ್ಯಂ ಅಂತ ಒಂದು ಧರ್ಮ, ಆ ಧರ್ಮದ ಬಗ್ಗೆ ಹೇಳು. ಯಾರಿಗೆ ದಾನ ಮಾಡೋದು? ಕೈರ್ಯೋದ್ಧವ್ಯಂ, ಯಾರೊಟ್ಟಿಗೆ ಯುದ್ಧ ಮಾಡೋದು? ಕ್ಷಿಪ್ರಮೇತತ್ ಮಮಾಕ್ಷಕ್ಸ್ವ, ಯಾರನ್ನು ರಕ್ಷಿಸೋದು? ಇದ್ರ ಬಗ್ಗೆ ವಿವರಣೆ ಕೊಡು, ಸುಮ್ಮನೆ ಏನೋ ಮಾತಾಡಬೇಡ ಅಂತ ವಿಶ್ವಾಮಿತ್ರರು ರಾಜನಿಗೆ ಗದರಿಸಿದ್ರು. ಮತ್ತೆ
ಅದಕ್ಕೆ ಹರಿಶ್ಚಂದ್ರ ಹೇಳ್ದ, ದಾತವ್ಯಂ ವಿಪ್ರಮುಖೇಭ್ಯೋ ಏಚಾನ್ಯೇ ಕೃಶವತ್ ವೃತ್ತಯ. ರಾಜರಾದವರು ಇಬ್ಬರಿಗೆ ಕೊಡಲೇಬೇಕಂತೆ, ದಾನ ಮಾಡಲೇಬೇಕು ರಾಜರು. ಒಂದು ವಿಪ್ರ ಮುಖ್ಯೇಭ್ಯ, ವೇದ ತಿಳಿದು ವೇದ ರಕ್ಷಣೆ ಮಾಡ್ತಾ ಇರುವ, ಯಜ್ಞ ಮಾಡ್ತಾ ಇರುವಂಥವರಿಗೆಲ್ಲ ಚೆನ್ನಾಗಿ ದಾನ ಮಾಡಬೇಕು. ಕೃಶವೃತ್ತಯ, ಯಾರು ವೃತ್ತಿ ಕಟ್ಕೊಂಡಿರ್ತಾರೆ, ವೃತ್ತಿ ಬದುಕು ನಡೆಸ್ತಿರ್ತಾರೆ, ಅದರೊಳಗೆ ಕೃಷವೃತ್ತಿ ಅಂತ. ಕೃಷವೃತ್ತಿ ಅಂದರೆ ಅವರ ವೃತ್ತಿ ಬಹಳ ಬಡತನದ ವೃತ್ತಿ ಆಗಿರ್ತದೆ. ಬಡತನದ ರೇಖೆ ಅಂತ ಹಾಕಿರ್ತಾರೆ, ನೋಡಿರಬೇಕು. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಕೃಷವೃತ್ತಿ ಅಂದರೆ EWS ಅಂದರೆ ಅದೊಂದು ಕಾರ್ಡ್ ಮಾಡಿ ಕೊಡ್ತಾರೆ. ಎಕನಾಮಿಕಲಿ ವೀಕರ್ಸ್ ಅಂತ ಒಂದು ವ್ಯವಸ್ಥೆ ಇದೆ ಅಲ್ವಾ, ಎಕನಾಮಿಕ್ ವೀಕ್ ಸೆಕ್ಷನ್ ವ್ಯವಸ್ಥೆ ಇದೆ. ಆ ಎಕನಾಮಿಕಲಿ ವೀಕ್ ಆದಂಥವರಿಗೆ ಕೃಷವೃತ್ತಿ ಅಂತ ಕರೀತಾರೆ. ಅಂಥವ್ರನ್ನ ಪತ್ತೆ ಹಚ್ಚಿ ರಾಜ ಅವರಿಗೆ ನಾವು ದಾನ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ನೋಡಿ ಯಾವ ಕಾಲದಲ್ಲಿತ್ತು ಇದೆಲ್ಲ ವಿಷಯಗಳು. EWS ವ್ಯವಸ್ಥೆ ಯಾವ ಕಾಲದಲ್ಲಿತ್ತು ಅಂತ ಗೊತ್ತಾಯ್ತಲ್ಲ. ಈಗ ಇವ್ರು ಬಂದ ಮೇಲೆ ಏನು ಬರೆದದ್ದಲ್ಲ ತಾನೆ. ಮತ್ತೆ ಆಮೇಲೆ ದಾನ ಇಂಥವ್ರಿಗೆ ಮಾಡಲೇಬೇಕು. ರಕ್ಷಾ ಭೀತಾ ಸದಾ ಯುದ್ಧಂ, ಯಾರೇ ಭಯಭೀತರಾಗಿ ಬರಲಿ, ಅವರು ನನ್ನ ಶತ್ರುಗಳೇ ಇರಲಿ, ಅವರನ್ನು ನಾನು ರಕ್ಷಣೆ ಮಾಡಲೇಬೇಕು. ಇದು ನನ್ನ ಧರ್ಮ. ಯುದ್ಧಂ ಕರ್ತವ್ಯಂ ಪರಿಪಂಥಿಭಿಹಿ, ನಮ್ಮ ಶತ್ರುಗಳು ನಮ್ಮೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬಂದಾಗ ಮಾತ್ರ ಹೆದರಿ ಓಡು ಹೋಗೋ ಹಾಗಿಲ್ಲ, ಸುಮ್ಮನೆ ಕೂಡೋ ಹಾಗಿಲ್ಲ, ಕಾರಣ ಹೇಳೋ ಹಾಗಿಲ್ಲ, ಯುದ್ಧ ಮಾಡಲೇಬೇಕು. ಇದು ರಾಜರಾದವರಿಗೆ, ಕ್ಷತ್ರಿಯರಿಗೆ 3 ಧರ್ಮ. ದಾತವ್ಯಂ, ರಕ್ಷಿತವ್ಯಂ, ಯೋದ್ಧವ್ಯಂ ಅಂತ 3 ಧರ್ಮವನ್ನು ಹೇಳಿ, ಈ 3ರಲ್ಲಿಯೂ ರತನಾಗಿದ್ದೇನೆ ನಾನು, ಹಾಗಾಗಿ ನನ್ನ ಮೇಲೆ ವಿಶ್ವಾಮಿತ್ರೇ ಸಿಟ್ಟು ಮಾಡಬೇಡ್ರಿ ಅಂತನ್ನಂತೆ. ನೀವು ಸಿಟ್ಟು ಮಾಡಲಿಕ್ಕೆ ಕಾರಣ ಇಲ್ಲ. ಈ ಧರ್ಮ ಚ್ಯುತನಾಗಿದ್ದರೆ ನೀವು ಸಿಟ್ಟು ಮಾಡಲಿಕ್ಕೆ ಒಂದು ಕಾರಣ ಇರ್ತಿತ್ತು. ಆಗ ವಿಶ್ವಾಮಿತ್ರ ಏನು ಮಾಡ್ತಾರೆ, ಹೇಗಾದರೂ ಮಾಡಿ ಹರಿಶ್ಚಂದ್ರನನ್ನು ಒಂದು ಕಡೆಯಲ್ಲಿ ಸಿಲುಕಿಸಬೇಕಾಗಿದೆ. ಯದಿ ರಾಜ ಭವಾನ್ ಸಮ್ಯಗ್ ರಾಜಧರ್ಮಂ ಅವೇಕ್ಷತೆ ನಿರ್ವೇಷ್ಟು ಕಾಮೋ ವಿಪ್ರೋಹಂ ದೀಯತಾಂ ಇಷ್ಟದಕ್ಷಿಣ. ಇದೇ ವಿಧಿ. ನಿನಗೇ ಹೇಳಿದ ಧರ್ಮದ ಬಗ್ಗೆ ನೀನೇ ಉಪದೇಶ ಮಾಡಿದಿ, ದಾನ ಮಾಡಬೇಕು ವಿಪ್ರನಿಗೆ ಅಂತ. ನಾನು ವಿಪ್ರ, ನನಗೆ ಅಭೀಷ್ಟ ಇದೆ, ದಾನ ಮಾಡು. ನಿರ್ವೇಷ್ಟು ಕಾಮೋ ವಿಪ್ರೋಹಂ ದೀಯತಾಂ ಇಷ್ಟ ದಕ್ಷಿಣ, ಕೊಡು ದಕ್ಷಿಣೆ ಕೊಡು ಅಂತ ಕೂಡಲೇ ದಕ್ಷಿಣೆ ಕೊಡು ಅಂತ ಅವನ ಮುಂದೆ ನಿಂತುಕೊಂಡ್ರು. ಇಷ್ಟ ದಕ್ಷಿಣೆ ಕೊಡು, ನನಗೆ ಅಪೇಕ್ಷಿತವಾದಷ್ಟು ದಕ್ಷಿಣೆಯನ್ನು ನೀನು ಕೊಡಬೇಕು. ಸರಿ ಎಂದ ಹರಿಶ್ಚಂದ್ರ. ರಾಜ ಅವನಿಗೇನು ಕೊರತೆ ಇರಲಿಲ್ಲ ಶ್ರೀಮಂತಿಕೆಯಲ್ಲಿ, ದಕ್ಷಿಣೆ ಕೇಳ್ತಿದ್ದಾರೆ ತಾನೆ, ಕೊಟ್ಟರಾಯಿತು ಅಂತ. ಏತದ್ರಾಜಾವಚ ಶ್ರುತ್ವ ಪ್ರಹೃಷ್ಟೇನ ಅಂತರಾತ್ಮನ, ಭಾರೀ ಸಂತೋಷಪಟ್ಬಿಟ್ಟ. ವಿಶ್ವಾಮಿತ್ರಂಥ ಮುನಿಗಳು ನನ್ನ ಬಳಿಗೆ ಬಂದು ಇಷ್ಟ ದಕ್ಷಿಣೆ ಕೊಡು ಅಂತ ಕೇಳ್ತಾ ಇದ್ದಾರೆ, ಏನು ಭಾಗ್ಯ. ರಾಜರಿಗೆ ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಉಚ್ಯತಾಂ ಭಗವನ್, ಹೇಳ್ರಿ ನಿಮ್ಗೆ ಯಾವುದು ಇಷ್ಟ ಅಂತ ಹೇಳ್ರಿ, ಅದನ್ನೇ ನಿಮಗೆ ದಾನ ಮಾಡ್ತೇನೆ. ದತ್ತಮಿತ್ತೇವ ತದ್ಬುದ್ಧಿ, ದಾನ ಮಾಡ್ತೇನೆ ಅಲ್ಲ, ಕೊಟ್ಟೆ ಅಂಥೇಳಿ ತಿಳಿದು ಬಿಡ್ರಿ ಅಂತಂದಂತೆ. ಮೊದಲು ಕೊಡದೇ ಇರೋ ವಿಚಾರವೇ ಇಲ್ಲ ನನ್ನಲ್ಲಿ, ಏನು ನಿಮಗಿಷ್ಟ ಇದೆ ಅಂತ ಹೇಳ್ರಿ, ಸಂಶಯನೇ ಪಡಬೇಡ್ರಿ, ಕೊಟ್ಟಾಯಿತು ಅಂಥೇಳಿ ತಿಳಿದು ಬಿಡ್ರಿ. ಬಂಗಾರ ಬೇಕಾ, ಬಂಗಾರ ಬೇಕು ಅಂದರೆ ಹೇಳ್ರಿ, ಅಥವಾ ಕನ್ಯಾದಾನ ಮಾಡಬೇಕಾ, ನನ್ನ ಮಗನನ್ನು ಕೊಡ್ಲಾ, ಹಿರಣ್ಯಂ ವಾ ಸುವರ್ಣಂ ವಾ ಪುತ್ರ ಪುತ್ರಿ ಕಲೇವರಂ, ನನ್ನ ದೇಹ ಕೊಡ್ಲಾ ಅಂತ ಕೇಳಿದ್ದಂತೆ. ಕಲೇವರಂ, ದೇಹ ಕೊಡ್ಲ. ಪ್ರಾಣಾ ರಾಜ್ಯಂ ಪುರಂ ಲಕ್ಷ್ಮೀ ಯದ್ ಅಭಿಪ್ರೇತಂ ಆತ್ಮನಃ, ನನ್ನ ಪ್ರಾಣ ಕೊಡಲಿಕ್ಕೂ ಸಿದ್ಧ, ಲಕ್ಷ್ಮಿಯನ್ನು ಕೊಡಲಿಕ್ಕೂ ಸಿದ್ಧ. ಲಕ್ಷ್ಮಿ ಅಂದರೆ ಸಂಪತ್ತು, ರಾಜ್ಯಲಕ್ಷ್ಮಿ ಕೊಟ್ಟು ಬಿಡ್ತೀನಿ. ನೀವು ನಿಮ್ಮಂಥ ವಿಪ್ರರು ಕೇಳಿದಾಗ ದಾನ ಮಾಡಲೇಬೇಕು ಅಂತಿರುವ ನನ್ನಂಥವನಿಗೆ ವಿಧಿ ಕೊಟ್ಟುಬಿಡ್ತೇನೆ, ಕೇಳ್ರಿ, ಕೊಟ್ಬಿಡ್ತೇನೆ ಅಂತ. ಇಷ್ಟು ಯಾವಾಗ ವಿಶ್ವಾಮಿತ್ರರಿಗೆ ರಾಜ ಮಾತು ಕೊಟ್ಟ, ಮುಗೀತಲ್ಲಿ. ರಾಜನ್ ಪ್ರತಿಗೃಹೀತೋಯಂ ಯಸ್ತೆ ದತ್ತ ಪ್ರತಿಗ್ರಹ ಪ್ರಯಚ್ಛ ಪ್ರಥಮಂ ತಾವತ್ ದಕ್ಷಿಣಾಂ ರಾಜಸೂಯಕೀ. ರಾಜ,
ಇಂಥ ಮಾತು ನೀನು ಆಡಿದ್ದಿ, ಇನ್ನು ಮತ್ತೆ ಹಿಂತಕೊಳ್ಳಿಕ್ಕಿಲ್ಲ. ನೀನು ಒಂದ್ಸಲಿ ಮಾತಾಡಿದ ಮೇಲೆ ಅದನ್ನು ಪೂರೈಸಬೇಕಷ್ಟೆ. ಕೊಟ್ಟದ್ದನ್ನು ಪೂರೈಸು. ಮೊದಲನೇದಾಗಿ ನಾನು ಕೇಳ್ತಾ ಇದ್ದೇನೆ, ರಾಜಸೂಯ ಯಾಗ ಮಾಡಬೇಕು ಅಂತಿದೆ, ಅದಕ್ಕೆ ಬೇಕಾಗುವಷ್ಟು ದಕ್ಷಿಣೆ ನೀನು ನನಗೆ ಕೊಡಬೇಕು ಅಂತ ವಿಶ್ವಾಮಿತ್ರರು ಅವನ ಮುಂದೆ ಕಂಡೀಷನ್ ಹಾಕಿದರು, ನಿಯಮ ಹಾಕಿದರು. ರಾಜ ಅಂದ, ರಾಜಸೂಯ ಯಾಗದ ದಕ್ಷಿಣೆ ತಾನೇ, ಕೊಡ್ತೇನೆ ಅಂತಂದ. ಅದಕ್ಕೆ ಎಷ್ಟು ಖರ್ಚಾಗ್ತದೋ ಅಷ್ಟು ದಕ್ಷಿಣೆ ಕೊಡಬೇಕು. ಆಯಿತು, ಕೊಡ್ತೇನೆ. ಆಯಿತು, ಅದನ್ನು ಕೊಡ್ತೇನೆ ಅಂತ ಒಪ್ಪಿಕೊಂಡ. ವ್ರಿಯತಾಂ ದ್ವಿಜ ಶಾರ್ದೂಲ ಯಸ್ತವೇಷ್ಟ ಪ್ರತಿಗ್ರಹ. ಅದಕ್ಕೆ ಅವರು ಹೇಳಿದ್ರಂತೆ, ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಕ್ಕೆ ಸಸಾಗರಾಂ ಧರಾಮೇತಾಂ ಸ್ವಭೂಭೃತ್ ಗ್ರಾಮಪತ್ತನಾಂ ರಾಜ್ಯಂಚ ಸಕಲಂ ವೀರ ರಥಾಶ್ವ ಗಜಸಂಕುಲಂ ಕೋಷ್ಠಾಗಾರಂಚ ಕೋಶಂಚ ಯಚ್ಚಾನ್ಯದ್ವಿದ್ಯತೆ ತವ ವಿನಾ ಭಾರ್ಯಂಚ ಪುತ್ರಂಚ ಶರೀರಂಚ ತವಾನಘ ಧರ್ಮಂಚ ಸರ್ವಧರ್ಮಜ್ಞಯೋ ಯಾಂತ ಮನುಗಚ್ಚತಿ ಅಂತ ಹೇಳಿಬಿಟ್ಟು. ನೀನೇ ಮಾತು ಕೊಟ್ಟಿದ್ದಿ, ನಾನೇನು ಕೇಳಿದ್ದಲ್ಲ. ಕೊಡ್ತೇನೆ ಅಂತ ಮಾತು ಕೊಟ್ಟ ಮೇಲೆ ಇದನ್ನು ಕೊಡು. ಸಮುದ್ರ ಸಹಿತವಾದಂತಹ ಈ ಭೂಮಂಡಲವನ್ನು ಕೊಡು. ಸಸಾಗರಾಂ ಧರಾಮೇತಾಂ, ಸಾಗರದಿಂದ ಸುತ್ತುವರಿಯದಂಥ ಈ ಭೂಮಿಯನ್ನು ಅವನ ಆಳ್ವಿಕೆಯಲ್ಲಿತ್ತು. ಅದೆಲ್ಲ ಹರಿಶ್ಚಂದ್ರನ ಆಳ್ವಿಕೆಯಲ್ಲಿತ್ತು. ಅದೆಲ್ಲ ಇಲ್ಲಿರುವಂಥ ಧನ ಕನಕಗಳನ್ನು, ಬೆಟ್ಟಗಳನ್ನು, ಗ್ರಾಮವನ್ನು, ನಗರವನ್ನು, ರಥ, ಅಶ್ವ, ರಥ, ಕುದುರೆ, ಆನೆ ಎಲ್ಲ ಈ ರಾಜ್ಯ, ಧನಾಗಾರ, ಕೋಶ, ಇದೆಲ್ಲ ಐಶ್ವರ್ಯವನ್ನು ಇಷ್ಟನ್ನು ಬಿಟ್ಟುಕೊಡು. ನಿನ್ನ ಹೆಂಡತಿ, ನಿನ್ನ ಮಗ, ನಿನ್ನ ಶರೀರ, ಈ ಮೂರು ಮಾತ್ರ ದಾನಕ್ಕೆ ಯೋಗ್ಯ ಅಲ್ಲ ಅಂತಿದ್ದರಿಂದ ಅವಷ್ಟನ್ನು ಬಿಟ್ಟು ಉಳಿದೆಲ್ಲ ಕೊಡಬೇಕು ಅಂತ ಶುರು ಮಾಡಿ. ಹೀಗೆ ಸಿಕ್ಕಾಕೊಂಡ ಹರಿಶ್ಚಂದ್ರ ಅಂತ. ಇದನ್ನೇನು ಸಿಕ್ಕಾಕೊಂಡ ಅಂತ ಹೇಳಬೇಕೋ, ಕ್ಷತ್ರಿಯ ರಾಜನಾಗಿ ಹರಿಶ್ಚಂದ್ರನಿಗೆ ಇದು ಕರ್ತವ್ಯ ಅಂತ ಆಗಿದೆ ಅಂತ ಅನ್ನಬೇಕು, ವಿಶ್ವಾಮಿತ್ರರು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಹೇಳಬೇಕು, ಇದನ್ನೆಲ್ಲ ಕೊಡು. ಒಬ್ಬ ವ್ಯಕ್ತಿ ದಾನ ಮಾಡಬೇಕು ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ, ತನ್ನ ಹೆಂಡತಿಯನ್ನು, ಮಗನನ್ನು ಹಾಗೂ ತನ್ನ ಶರೀರವನ್ನು ದಾನಕ್ಕೆ ಕೊಡೋದು ಅಂತಿರಲ್ಲ. ಜೊತೆಗೆ ತಾನು ಪರಲೋಕಕ್ಕೆ ಅಂತ ಹೋಗಲಿಕ್ಕೆ ಸಂಪಾದಿಸಿದ ಪುಣ್ಯ ಇರ್ತದಲ್ಲ, ಅದನ್ನೂ ಕೊಡಲಿಕ್ಕಿರಲ್ಲ ಅಂತ. ಅದನ್ನು ನೋಡು, ನೀನು ಗಳಿಸಿದ್ದೆಲ್ಲ ಪರಲೋಕಕ್ಕೆ ಹೋಗಬೇಕು ಅಂತ ಒಂದಿಷ್ಟು ಪುಣ್ಯ, ಅದು ನಂಗೆ ಟ್ರಾನ್ಸ್ಫರ್ ಮಾಡಿಬಿಡು ಅಂದರೆ ಅಂಥವೆಲ್ಲ ದಾನ ಮಾಡಲಿಕ್ಕೆ ಬರಲ್ಲ. ಯೋಚಿಸ್ಬೇಕು. ಇದೆಲ್ಲ ಧರ್ಮಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಧರ್ಮಂಚ ಸರ್ವಧರ್ಮಜ್ಞ ಯೋ ಯಾಂತಂ ಅನುಗಚ್ಚತಿ ಬಹುನಾವಾ ಕಿಮುಕ್ತೇನ ಸರ್ವಮೇತತ್ ಪ್ರದೀಯತ. ಯಾಂತಂ ಅನುಗಚ್ಚತಿ ಚ ಧರ್ಮಂ ತದ್ವಿನ. ಪರಲೋಕಕ್ಕೆ ಅಂತ ಹೋಗುವಾಗಿರೋ ಒಂದೇ ಒಂದು ಸಂಪತ್ತು ಅಂದರೆ ಪುಣ್ಯ. ಅದು ನಾವು ಸಂಪಾದಿಸಿದ್ದು, ಅದನ್ನು ಇನ್ನೊಬ್ಬರಿಗೆ ದಾನ ಮಾಡುವುದು ಅಂತಿರಲ್ಲ. ಅಧಿಕ ಮಾಸ ಮಹಾತ್ಮೆ ಈ ಮಾಸದಲ್ಲಿ ಕೇಳಬೇಕಾದದ್ದು. ಅಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಕೆಲವರು ಕೇಳ್ತಿರ್ತಾರೆ ಆಗಾಗ. ಕೃತತ್ರೇತಾಯುಗ, ಕೃತ ತ್ರೇತಾ ದ್ವಾಪರಗಳದ್ದಕ್ಕೂ ಕಲಿಯುಗಕ್ಕೂ ಪುಣ್ಯದ ವ್ಯವಸ್ಥೆಯಲ್ಲಿ ಒಂದಿಷ್ಟು ಅಂತರ ಇದೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಅದರಲ್ಲಿ ಕಲಿಯುಗದೊಳಗೆ ಪ್ರಾಯ ಅವನು ಮಾಡೋದು ಅವನಿಗೇ ಇರಬೇಕಂಥದ್ದು. ಕೃತತ್ರೇತ ದ್ವಾಪರಗಳಲ್ಲಿ ಪ್ರಾಯ ಇನ್ನೊಬ್ಬರಿಗೆ ಅದನ್ನು ಕೊಡುವ, ಹಂಚುವ ವ್ಯವಸ್ಥೆಗಳು ಇತ್ತು ಅಂತ ಕಂಡು ಬರ್ತದೆ ಈ ಅಧಿಕ ಮಾಸ ಮಹಾತ್ಮೆಯನ್ನು ಹೇಳುವಾಗ. ಹಾಗಾಗಿ ಅವನು ಮಾಡೋ ಪುಣ್ಯ ಅವನಿಗೆ, ಅವನು ಮಾಡೋ ಪಾಪಗಳು ಅವನಿಗೇ ಹೆಚ್ಚಾಗಿ ಲಭಿಸ್ತದೆ. ಗೊಂದಲ ಉಂಟು ಮಾಡಲಿಕ್ಕೆ ಈ ಮಾತು ಹೇಳ್ತಿದ್ದೇನೆ ಅಂತ ಯಾರೂ ಭಾವಿಸೋದು ಬೇಡ. ವಿದ್ವಾಂಸರಲ್ಲಿ ಇದನ್ನು ಚೆನ್ನಾಗಿ ಅನುಸಂಧಾನಕ್ಕೆ ತರಬೇಕಿದೆ ಇವತ್ತು. ಯಾಕೆ ಅಂದರೆ ಎಲ್ಲೋ ಒಂದು ಕಡೆಯಿಂದ ಮನುಷ್ಯರಲ್ಲಿ ಕಲಿಯುಗದಲ್ಲಿ ಅತಿ ಹೆಚ್ಚು ಪುಣ್ಯ ಪಾಪಗಳ ಸಂಕ್ರಮಣದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಕನ್ನಡದ ದಾಸರ ಮಾತುಗಳನ್ನು ಹೇಳಿದ್ದಿದೆ. ಗಂಡ ಮಾಡಿದ ಪುಣ್ಯ ಸಮಪಾಲು ಹೆಂಡತಿಗೆ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಸಮಪಾಲು, ಆದರೆ ಪುಣ್ಯದಲ್ಲಿ ಪಾಲಿಲ್ಲ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಭಾಳ ಸಂತೋಷ. ಅದು ಯಾವ ಗಂಡ ಹೆಂಡತಿಗೆ ಹೇಳಿದ್ದಾರೆ ಅಂತ ದಾಸರನ್ನು ಕೇಳಬೇಕಾಗಿದೆ.
ಮಿಸ್ಯೂಸ್ ಮಾಡಲಿಕ್ಕೆ ಕಾಯ್ದೆಗಳನ್ನು ಜಗತ್ತಿನಲ್ಲಿ ಪ್ರವಚನ ಮಾಡೋರು ಭಾಳ ಜನ ಇದ್ದಾರೆ. ಗೋರ್ಮೆಂಟ್ನಲ್ಲಿ ಮಾಡೋ ಕಾಯ್ದೆಗಳಿದ್ದಾವಲ್ಲ, ಆ ಕಾಯ್ದೆ ಸೃಷ್ಟಿ ಆಗುವಾಗಲೇ ಒಂದು ಮಿಸ್ಯೂಸ್ ಆಗ್ತಿರ್ತದಂತೆ ಸಮಾಜದಲ್ಲಿ. ಅಲ್ಲೊಂದು ಕಡೆಯಿಂದ ಒಂದು ಒರಿಜಿನಲ್ ಪ್ರಾಡಕ್ಟ್ ತಯಾರಾಗ್ತದೆ, ಓಜಿ. ಅದರ ಸಮಾನವಾಗಿ ಮತ್ತೊಂದು ಊರಿನಲ್ಲಿ ಅದರದ್ದೇ ಥರದ್ದು ಮತ್ತೊಂದು ಪ್ರಾಡಕ್ಟ್ ತಯಾರಾಗ್ತದೆ. ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ. ಇದು ಮಿಸ್ಯೂಸ್ ಅಂತ ಕರೀತಾರೆ. ಗಂಡ ಹೆಂಡತಿಯರಲ್ಲಿ ಇರಬೇಕಾದ ಅತ್ಯಂತ ಸೌಹಾರ್ದ, ಸೌಖ್ಯಕ್ಕೆ ಅಭಿಪ್ರಾಯದಲ್ಲಿ ಕೆಲವು ಪುರಾಣದ ವಚನಗಳು ಸಮಪಾಲು, ವಿಷಮಪಾಲು, ಪುಣ್ಯದಲ್ಲಿದೆ ಅಂತನ್ನೋ ಮಾತುಗಳನ್ನು ಆಡಿರ್ತಾರೆ. ಅದಕ್ಕೆ ಮೀಮಾಂಸಾದಲ್ಲಿ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ. ಆ ಅರ್ಥವಾದದ ವಾಕ್ಯಗಳನ್ನು ಮನುಷ್ಯ ಅರ್ಥೈಸ್ಕೊಳ್ಳಿಕ್ಕೆ ಒಂದು ಆ್ಯಂಗಲ್ ಇರಬೇಕು. ಅವನಿಗೊಂದು ಹಿಂದೆ ಸರಿಯಾದಂತಹ ಒಂದು ಫೌಂಡೇಶನ್ ಬೇಕು. ಅದಕ್ಕೆ ಮೀಮಾಂಸಾ ಶಾಸ್ತ್ರದ ಫೌಂಡೇಶನ್ ಇರಬೇಕು. ಅಂದರೆ ಇಬ್ಬರಲ್ಲಿ ಒಳ್ಳೆಯ ದಾಂಪತ್ಯ ನಡೀಲಿ ಅಂತ ಒಂದು ದೂರದೃಷ್ಟಿಯಿಂದ ಹಿರಿಯರೆಲ್ಲ, ನೋಡು ನೀನು ಮಾಡಿದ ಪುಣ್ಯದಲ್ಲೆಲ್ಲ ಅವಳಿಗೂ ಇದೆ ಮತ್ತೆ ಅಂತ ಅವರಿಬ್ಬರ ದಾಂಪತ್ಯ ಗಟ್ಟಿಗೊಳಿಸ್ಬೇಕಾಗಿದೆ. ಈ ಮಾತನ್ನು ಟ್ರೂ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನೇ ದುರುಪಯೋಗಪಡಿಸ್ಕೊಂಡು ಮನೆಯೊಳಗೆ ಪದೇ ಪದೇ ನಿಂದಿಸ್ಲಿಕ್ಕೆ ಶುರು ಮಾಡಿಬಿಟ್ರೆ, ನಂದಂತೂ ನಿಮಗೆ ಬರಲ್ಲ, ನಂದಂತೂ ನಿಮಗೆ ಬರಲ್ಲ ಅಂತ ಪದೇ ಪದೇ ಹೇಳಲಿಕ್ಕೆ ಶುರು ಮಾಡಿದರೆ ಹಣೆ ಬಾರಿ. ಅದಕ್ಕಾಗಿ ಇದನ್ನು ಯಾರೂ ತಪ್ಪು ತಿಳ್ಕೊಳ್ಬೇಡ್ದು. ಯಾರ ಉದ್ದೇಶವನ್ನೂ ನಾನು ಇಟ್ಕೊಂಡು ಹೇಳಿದ್ದಲ್ಲ. ಇದನ್ನು ಮಾತುಗಳು ಇವೆ ಅಂತ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಅನರ್ಥ ಆಗ್ತದೆ. ಅವುಗಳ ಒಳಗಿರುವ ಭಾವ ಏನು ಅಂತ ನಾವು ಚಿಂತಿಸಬೇಕಾದ ಅನಿವಾರ್ಯತೆ ಇದೆ. ಪ್ರಾಸಂಗಿಕವಾಗಿ ಹೇಳಿದೆ, ಆತ ಮಾಡಿದ ಪರಲೋಕ ಸಾಧನದ ಧರ್ಮವನ್ನು ಇನ್ಯಾರಿಗೂ ಕೊಡಲಿಕ್ಕೆ ಅವಕಾಶ ಇಲ್ಲ, ಅದು ಅವನಿಗೇ ಮೀಸಲು ಅನ್ನೋ ಮಾತು ಗಟ್ಟಿಯಾಗಿ ನಾವು ಅನುಸಂಧಾನಕ್ಕೆ ತರಬೇಕು. ಅದು ಸ್ತ್ರೀ ಇರ್ಬೋದು, ಪುರುಷನಿರ್ಬೋದು. ಈ ಭೂಮಿಗೆ ಬಂದ ಸ್ತ್ರೀ ಪುರುಷರಿಗೆ ಅವರವ್ರು ಮಾಡಿದ ಪುಣ್ಯವನ್ನು ಮತ್ತೊಬ್ಬರಿಗೆ ಹಂಚುವ ಕ್ರಮ ಅಂತ ಇರಲ್ಲ. ಬಲವತ್ತರವಾದ ಕಾರಣ ಇದ್ದಾಗ ಮಾತ್ರ ಅದು ದೈವ ಸಂಕಲ್ಪದಂತೆ ಮತ್ತೊಬ್ಬರಿಗೆ, ಅದು ದೇವತೆಗಳು ಋಷಿಗಳಿಗೆ ಮಾತ್ರ ಆ ಥರದ್ದೊಂದು ಶಕ್ತಿ ಇರ್ತದೆ. ಅವರಿಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ, ಸರಿ ಬಿಡು ನಿನ್ನ ಆಯುಷ್ಯವನ್ನು ಅವನಿಗೆ ಕೊಡೋಣ, ಅವನ ಆಯುಷ್ಯವನ್ನು ನಿನಗೆ ಕೊಡೋಣ ಅಂತ ವಿನಿಮಯ ಮಾಡಿಕೊಳ್ಳೋ ಅವಕಾಶ ಇರ್ತದೆ. ಪುಣ್ಯ ಕೊಡೋಣ, ಪಾಪ ಕೊಡೋಣ ಅಂತ. ಈ ಮೊನ್ನೆ ನಾವು ನೀವು ನಿಮ್ಮಂಥವರಿಗೆಲ್ಲ ಈ ತರಹ ಪುಣ್ಯ ಪಾಪಗಳನ್ನು ನಾವು ನೀವು ಹಂಚಲಿಕ್ಕೆ ಅವಕಾಶ ಇರಲ್ಲ. ಈ ವಿಷಯದ ಬಗ್ಗೆ ಸ್ವಲ್ಪ ಮನುಷ್ಯ ಗಂಭೀರವಾದ ಆಲೋಚನೆಯನ್ನು, ಪುರಾಣ ಪ್ರಮಾಣಗಳನ್ನು ಇಟ್ಟುಕೊಂಡು ತನ್ನ ತರ್ಕಕ್ಕೆ ಗುರಿಪಡಿಸಬಾರ್ದು. ಇಲ್ಲೇನಾಗಿದೆ, ಎಲ್ಲೋ ಒಂದು ಭಾವುಕತೆಗೆ ಬೆರೆದು ಬಿಡ್ತೀವಿ ನಾವು. ಆ ಭಾವುಕತೆಯನ್ನೇ ಯಾವಾಗಲೂ ದಾಳವಾಗಿಟ್ಟುಕೊಂಡು ದೇವರ ಮುಂದೆ ಬಳಸಬಾರ್ದು. ಅದು ಭಗವಂತನ ಸಂಕಲ್ಪ, ಅವರ ಪುಣ್ಯ, ಅವರ ಪಾಪ, ಅದರಲ್ಲಿ ಆಗುವಂಥ ಮ್ಯಾನೇಜ್ಮೆಂಟ್ಸು, ಅದವರಿಗೆ ಕೊಡೋ ಫಲ, ಅದೆಲ್ಲ ಅವನಿಗೆ ಬಿಟ್ಟಿರ್ತದೆ. ಅದಕ್ಕೆ ಪ್ರಮಾಣಗಳು ಹೇಗಿರ್ತಾವೋ ಹಾಗೆ ವಿಷಯಗಳನ್ನು ಅನುಸಂಧಾನಕ್ಕೆ ತರೋದು ಒಳಿತು ಅಂತ ಭಾವಿಸ್ತೀನಿ. ಅದಕ್ಕೆ ಈ ಮಾತನ್ನು ಆಡುವಾಗ, ನೀನು ಸಂಪಾದಿಸಿದ ಪರಲೋಕಕ್ಕೆ ಬೇಕಾಗುವ ಪುಣ್ಯವನ್ನು ಬಿಟ್ಟು, ನಿನ್ನ ಪತ್ನಿ ಪುತ್ರರನ್ನು ಬಿಟ್ಟು, ನಿನ್ನ ಶರೀರವನ್ನು ಬಿಟ್ಟು ಇನ್ನೇನೂ ನಿಂದಲ್ಲ, ಇಲ್ಲಿ ಇನ್ನೆಲ್ಲ ನನಗೆ ಕೊಟ್ಬಿಟ್ಟಿದ್ದಿ, ಬಹಳ ಇನ್ನು ಮಾತನಾಡೋದಿಲ್ಲ, ಇದೆಲ್ಲ ನನಗೆ ಅಂತ ಕೊಟ್ಟಾಯ್ತಲ್ಲೋ. ಹೌದು ಅಂತಂದ, ಎಲ್ಲ ಕೊಟ್ಟಾಯಿತು ಅಂದ, ಏನೇನೂ ಉಳಿದಿಲ್ಲ. ಏನೂ ಉಳಿದಿಲ್ಲ ಅಂದಾಗ ಮತ್ತೆ ಇಲ್ಲಿದ್ದ ಜಾಗ ಖಾಲಿ ಮಾಡು ಅಂತಂದುಬಿಟ್ರು ವಿಶ್ವಾಮಿತ್ರ. ರಾಜ್ಯ ಬಿಟ್ಟು ಹೊರಟು ಹೋಗು, ಮನೆಯವಳನ್ನು ಕರ್ಕೊಂಡು ಹೋಗು, ಮಗನನ್ನು ಕರ್ಕೊಂಡು ಹೋಗು, ರಾಜ್ಯ ನನಗೆ ಬಿಟ್ಟು ಹೋಗು. ಇನ್ನೂ ರಾಜಸೂಯ ಆಗಕ್ಕೆ ಬೇಕಾದ ದಕ್ಷಿಣೆಯನ್ನು ಕೊಟ್ಟಿಲ್ಲ, ಇದಿಷ್ಟೇ ಈಗ ಕೊಡ್ತೇನೆ ಅಂತಂದು ದಾನ ಅಷ್ಟೇ ಮಾಡಿದ್ದಂತೆ, ಅಷ್ಟು ಮಾಡಿಬಿಟ್ಟ. ತಸ್ಸೇರ್ಷ ವಚನಂ ಶ್ರುತ್ವ ತಥೇತ್ಯಾಹ ಕೃತಾಂಜಲಿ. ಕೈ ಮುಗಿದ, ಕೊಟ್ಟಾಗಿದೆ ಅಂತಂದ. ಸರ್ವಸ್ವವನ್ನು ರಾಜ್ಯ ಕೊಟ್ಟು ಪ್ರಭುತ್ವ ಕಳೆದುಕೊಂಡು ಇನ್ನು ತಪಸ್ಸಿಗೆ ಹೋಗಬೇಕಷ್ಟೇ, ಬೇರೆ ಏನೂ ಮಾಡೋ ಹಂಗಿಲ್ಲ ಹರಿಶ್ಚಂದ್ರ. ಆ ಸ್ಥಿತಿಗೆ ಬಂದ್ಬಿಡ್ತು. ಯಸ್ಮಿನ್ನಪಿ ಮಯಾ ಕಾಲೇ ಬ್ರಹ್ಮನ್ ದತ್ತ ವಸುಂಧರ ತಸ್ಮಿನ್ನಪಿ ಭವಾನ್ ಸ್ವಾಮಿ ಕಿಮುತ ಅದ್ಯ ಮಹೀಪತಿ. ಯಾವ ಕ್ಷಣದಲ್ಲಿ ನಾನು ಮನಸ್ಸಿನಲ್ಲಿ ಇದು ನಿಮಗೆ ಕೊಟ್ಟೆ ಅಂತ ಹೇಳಿದ್ನೋ ಆ ಕ್ಷಣದಲ್ಲೇ ನೀವು ಈ ಇಡೀ ಭೂಮಂಡಲಕ್ಕೆ ನೀವೇ ರಾಜರು. ಇನ್ನು ಪ್ರತ್ಯೇಕ ನಾನು ಕೊಡೋ ಕಾರಣ ಅಂತ ಇಲ್ಲವೇ ಇಲ್ಲ, ನಿಮಗೇ ಕೊಟ್ಬಿಟ್ಟಿದ್ದೇನೆ. ಸರಿ, ಕೊಟ್ಟಾಯ್ತಲ್ಲ, ಮತ್ತೆ ಹಾಗಾದರೆ ಉಳಿದದ್ದೇನು? ಹಾಗಾದರೆ
ನನ್ನ ಸ್ವಾಮಿತ್ವ ಇಲ್ಲೇನು ಉಳಿಲಿಲ್ಲ ಅಂತಂದ ಮೇಲೆ ಇಲ್ಲಿಂದ ಹೊರಡಬೇಕು ಅಂತಾಯಿತು. ಆಗ ಅವನು ಉಟ್ಟ ಬಟ್ಟೆಯ ಮೇಲೂ ಅಲ್ಲ, ಬಟ್ಟೆಯನ್ನೂ ಬಿಚ್ಚಿಟ್ಟ, ಟೊಂಕಕ್ಕೆ ಕಟ್ಟಿದ ಒಂದು ಉಡ್ದಾರವನ್ನು ಬಿಚ್ಚಿಟ್ಟಂತೆ. ಹರಿಶ್ಚಂದ್ರ ರಾಜ ಅಷ್ಟೂ ಬಿಚ್ಚಿಟ್ಟು ತಥೇತಿ ಚೋಕ್ತ್ವ ಕೃತ್ವ ರಾಜ ಆಗಂತು ಪ್ರಜಕ್ರಮೆ, ಹೊರಟೇ ಬಿಟ್ಟ. ತನ್ನ ಪತ್ನಿ ಸಮೇತನಾಗಿ, ಅವನಿಗೊಬ್ಬಳು ಪತ್ನಿ ಇದ್ಲು, ಶೈಬ್ಯ ಅಂತ ಅವಳ ಹೆಸರು. ಹರಿಶ್ಚಂದ್ರ, ಶೈಬ್ಯಳು ಅವನ ಹೆಂಡತಿ, ಅವರ ಮಗ ಒಬ್ಬ ರೋಹಿತಾಶ್ವ ಅಂತಿದ್ದ. ಆ ರೋಹಿತಾಶ್ವನನ್ನು ಕರ್ಕೊಂಡು ಅಲ್ಲಿಂದ ಹೊರಡಬೇಕು ಅಂತ ಸಿದ್ಧನಾಗಿ ಇನ್ನು ಹೊರಟು ನಿಂತಿದ್ದಾನೆ. ಇದೇ ಸಮಯಕ್ಕೆ ಇಷ್ಟು ದುಃಖಪಟ್ಟುಬಿಟ್ಟ ವಿಶ್ವಾಮಿತ್ರ, ಈ ರೀತಿ ದುಃಖ ಕೊಟ್ಟನಲ್ಲ ವಿಶ್ವಾಮಿತ್ರ ಹರಿಶ್ಚಂದ್ರ ರಾಜನಿಗೆ. ಎಂಥ ಧರ್ಮಿಷ್ಠ ಅವನು, ಅಷ್ಟು ಧಾರ್ಮಿಕನಾದ ರಾಜನಿಗೆ ಇಂಥ ದುಃಖ ಬಂತಲ್ಲ ಅಂತ ವಿಶ್ವೇ ದೇವತೆಗಳು ಅಂತಿದ್ರಂತೆ. ಆ ವಿಶ್ವೇ ದೇವತೆಗಳು ಈ ರಾಜ ಹೊರಟು ನಿಂತಾಗ ಅವನ ದುಸ್ಥಿತಿಯನ್ನು ಕಂಡು ವಿಶ್ವಾಮಿತ್ರರ ಬಗ್ಗೆ ತಾತ್ಸಾರ ಮಾಡಿ ಮಾತನಾಡಿದ್ರು. ಎಂಥ ಸ್ಥಿತಿ ತಂದುಬಿಟ್ಟ ಈ ರಾಜನಿಗೆ, ಹೋಗಿ ಹೋಗಿ ವಿಶ್ವಾಮಿತ್ರ ಅಂತ. ವಿಶ್ವೇ ದೇವತೆಗಳಿಗೆ ಸಿಟ್ಟು ಬಂತಂತ, ಅದು ಮನಸ್ಸಿಗೆ ದುಃಖ ಆಯಿತು, ಸಿಟ್ಟು ಬಂತು. ಅದನ್ನು ವಿಶ್ವಾಮಿತ್ರರು ನೋಡಿದ್ರಂತೆ. ನಾನು ಹರಿಶ್ಚಂದ್ರನ ಹತ್ರ ದಾನ ಈಸ್ಕೊಂಡ್ರೆ ಅವನಿಗೆ ಬಂದ ಕಷ್ಟದ ಸ್ಥಿತಿಯನ್ನು ನೋಡಿ ನನ್ನ ಬಗ್ಗೆ ನಿಮಗೆ ಹೀಗೆ ಮಾತನಾಡ್ತೀರಾ, ನಿಮಗೆ ಶಾಪ ಕೊಡ್ತೇನೆ ಅಂತ ಅವರಿಗೆ ಶಾಪ ಹಾಕಿದ್ರಂತೆ ವಿಶ್ವಾಮಿತ್ರ. ಆ ಶಾಪ ಹಾಕುವಾಗ ವಿಶ್ವೇ ದೇವತೆಗಳಿಗೆ ಹೇಳ್ತಾರೆ, ಕಸ್ಯವಾ ಶ್ರದ್ಧೆಯಾ ಪೂತಂ ಸುತಂ, ನೀವು ಮನುಷ್ಯರಲ್ಲಿ ಹುಟ್ಟಬೇಕು, ಮನುಷ್ಯರ ಮಧ್ಯದಲ್ಲಿ ಹುಟ್ಟಿದಾಗ ನಿಮಗೆ ಸಂಸ್ಕಾರ ಆಗಬಾರ್ದು, ಅಂದರೆ ವಿವಾಹ ಸಂಸ್ಕಾರ ಇಲ್ಲ. ನ ದಾರ ಸಂಗ್ರಹಿಶ್ಚ ಭವಿತಾ ನ ಚ ಮತ್ಸರಃ ಮಾನುಷತ್ವೇಪಿ ಭವತಾಂ ಭವಿತ್ರಿ ನೈವ ಸಂತತಿ, ನಿಮಗೆ ಮುತ್ತೆ ಸಂತತಿ ಆಗೋದು ಅಂತಿಲ್ಲ. ನಿಮಗೆ ಸಂತತಿ ಇಲ್ಲ, ನಿಮಗೆ ವಿವಾಹ ಸಂಸ್ಕಾರ ಇಲ್ಲ, ಕಾಮಕ್ರೋಧಾದಿ ದೋಷಗಳು ನಿಮಗೇನು ಇಲ್ಲದೆ ಹೋದರೂ ನಿಮಗೆ ಭೂಮಿಯಲ್ಲಿ ಹುಟ್ಟು ಮಾತ್ರ ತಪ್ಪಿದ್ದಲ್ಲ ಅಂತ ಶಾಪ ಹಾಕಿಬಿಟ್ರು. ದೇವತೆಗಳಿಗೆ ಇಷ್ಟೇ ಸಾಕು ಶಾಪ ಅಂದರೆ. ಈ ಶಾಪದ ಪ್ರಭಾವದಿಂದಲೇ ಆ ವಿಶ್ವೇ ದೇವತೆಗಳು ದ್ರೌಪದಿ ದೇವಿಯ ಗರ್ಭದಲ್ಲಿ ಹುಟ್ಟಿ ದಾರ ಸಂಸ್ಕಾರ ಇಲ್ಲದೇ ಇರೋ ಹಾಗೆ, ಸಂತತಿ ಇಲ್ಲದೇ ಇರೋ ಹಾಗೆ ಅವರು ಪುನಃ ದೇಹವನ್ನು ಬಿಟ್ಟು ವಿಶ್ವಾಮಿತ್ರ ಶಾಪದಿಂದ ಹುಟ್ಟಿ ಸತ್ತು ಪುನಃ ದೇವತ್ವವನ್ನು ಪಡೆದರು ಅಂತ ಕಥೆಯನ್ನು ಹೇಳಿ ಜೈಮಿನಿ ಋಷಿಗಳಿಗೆ ಹೇಳ್ತಾವೆ ಪಕ್ಷಿಗಳು, ನೀ ಕೇಳಿದ್ದೆಲ್ಲ ಯಾಕೆ ಹಂಗಾಯಿತು ಅಂತ. ನೋಡ್ರಿ, ಅವರ ಅಪರಾಧ ಸಣ್ಣದೋ ದೊಡ್ಡದೋ ಅಂತ ನಾವು ಚರ್ಚೆ ಮಾಡೋದಕ್ಕೆ ಕಾರಣ ಇಲ್ಲ, ಇದು ಅವಕಾಶವೇ ಇಲ್ಲ. ಯಾಕಂದರೆ ದಾನ ಇಸ್ಕೊಂಡದ್ದು ವಿಶ್ವಾಮಿತ್ರರು, ದಾನ ಕೊಟ್ಟದ್ದು ಹರಿಶ್ಚಂದ್ರ, ಮಧ್ಯದಲ್ಲಿ ಬಾಯಿ ಹಾಕಿದವರು ಯಾರು? ವಿಶ್ವೇ ದೇವತೆಗಳು. ಹೆಂಗೆ ಆಗ್ತದೆ ನೋಡಿ, ಯಾರೋ ದಾನ ಕೊಡ್ತಾರೆ, ಯಾರೋ ಇಸ್ಕೊಳ್ತಾರೆ, ಮಧ್ಯದಲ್ಲಿ ಬಾಯಿ ಹಾಕಿದ್ದಕ್ಕೆ ವಿಶ್ವಾಮಿತ್ರ ಶಾಪ ಹಾಕಿಬಿಟ್ಟಿದ್ದಾರಂತೆ. ಈ ರೀತಿ ಶಾಪಕ್ಕೆ ಗುರಿಯಾದದ್ರಿಂದ ದ್ರೌಪದಿ ಗರ್ಭಸಂಭೂತಾ ಪಂಚವೈ ಪಾಂಡುನಂದನಾ, ದ್ರೌಪದಿಯ ಗರ್ಭದಲ್ಲಿ ಹುಟ್ಟಿ 5 ಜನ ಪಾಂಡವರ ಮಕ್ಕಳು ಇದೇ ಕಾರಣದಿಂದಲೇ ವಿವಾಹ ಇಲ್ಲದೇನೆ ತೀರಿದುಕೊಂಡು ಪುನಃ ಮತ್ತೆ ದೈವತ್ವವನ್ನು ಪಡೆದರು ಅಂತನ್ನೋ ಕಥೆಯನ್ನು ಪುರಾಣ ನಮ್ಮ ಕಣ್ಣು ಮುಂದೆ ಇಡುತ್ತದೆ. ಈ ಚರಿತ್ರೆ ನಮಗೆ ಸಂದೇಶವಾಹಕವಾಗಿದೆ. ಹಾಗೂ ಅವರ ಪ್ರಶ್ನೆಗೆ ಅದು ಉತ್ತರನೂ ಕೊಟ್ಟಂತೆ ಮುಕ್ತಾಯ ಆಗ್ತದೆ ಒಂದು ಭಾಗ. ಮತ್ತೊಂದು ಭಾಗ ಹರಿಶ್ಚಂದ್ರನ ಉಪಾಖ್ಯಾನ ಪ್ರಾರಂಭ ಆಗ್ತದೆ ಮಾರ್ಕಾಂಡೇಯ ಪುರಾಣದಲ್ಲಿ. ಬಹಳ ವಿಸ್ತಾರವಾಗಿ ಮೂಡಿ ಬರ್ತಾ ಇದೆ ನೋಡಿ. ಇದು ಒಂದೊಂದು ಕಥೆಗಳು ನಮಗೆ ಕೊಡುವ ಸಂದೇಶಗಳು. ನಮ್ಮ ಕರ್ತವ್ಯವನ್ನು ನಾವು ಮಾಡುವಾಗಲೂ ನಮ್ಮನ್ನು ಪರೀಕ್ಷೆ ಹೇಗೆ ಮಾಡ್ತಾರೆ ದೇವತೆಗಳು ಋಷಿಗಳು ಅನ್ನೋಕ್ಕೆ ಹರಿಶ್ಚಂದ್ರನ ಕಥೆ. ಸರ್ವಸ್ವವನ್ನು ತ್ಯಜಿಸ್ತಾನೆ ಹರಿಶ್ಚಂದ್ರ ಮಹಾರಾಜ. ತನ್ನ ಹೆಂಡತಿ ಮಗನನ್ನು ಕರ್ಕೊಂಡು ಕಾಡಿಗೆ ಅಂತ ಬರಬೇಕಾಗ್ತದೆ. ಆಗ ಕುತೂಹಲ ಆಗಿ ಜೈಮಿನ್ ಋಷಿಗಳು ಪಕ್ಷಿಗಳಿಗೆ ಕೇಳಿದ್ರಂತೆ, ಈ ಹರಿಶ್ಚಂದ್ರನ ಕಥೆನೇ ಮುಂದುವರಿಸಿ ಹೇಳ್ರಿ ನನಗೆ ಅಂತ. ಅಲ್ಲಿಗೆ ಮಹಾಭಾರತದ ಯಾವ ಕಥೆ ಎಲ್ಲಿಗೆ ಬಂತು ನೋಡ್ರಿ. ಹರಿಶ್ಚಂದ್ರನ ಉಪಾಖ್ಯಾನ ಪ್ರಾರಂಭ ಆಯಿತು. ರಾಜ ಹೊರಟು ನಿಂತಿದ್ದಾನೆ, ಎಲ್ಲರೂ ಬಂದು ಅವನನ್ನು ತಡೀತಿದ್ದಾರಂತೆ ಪಟ್ಟಣಿಗರು. ಎಂಥ ದೊಡ್ಡ ರಾಜ ನೀನಿಲ್ಲದೆ ನಾವು ಬದುಕೋದಿದ್ದೇನೆ, ನಮ್ಮನ್ನು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದಿ, ಹೋಗಿ ಸರ್ವಸ್ವ ದಾನ ಮಾಡಿದ್ದೇನೆ ಅಂತ ಮುಖ ಬಾಡಿಸ್ಕೊಂಡು ಹೊರಟೇ ಬಿಟ್ಟಿಯಲ್ಲ, ಹೋಗಬೇಡ ಅಂತ ತಡೀತಿದ್ದಾರೆ. ತಡೀತಾ ಇದ್ದರೂ ಯಾರ ಮಾತಿಗೂ ಕಿವಿ ಕೊಡ್ತಾ ಇಲ್ಲ. ಇವನು ಹೊರಟೇ ಬಿಟ್ಟ. ಹೊರಟು ಸ್ವಲ್ಪ ದೂರ ಹೋಗಿದ್ದಾನೆ. ಸ್ವಲ್ಪ ಸಮಯ ಕಳೆದಿದೆ, ಪುನಃ ವಿಶ್ವಾಮಿತ್ರರು ಬಂದ್ರಂತೆ.
ಬಂದು ಹರಿಶ್ಚಂದ್ರನನ್ನು ಕೇಳ್ತಾರೆ, ಎಷ್ಟು ಸಮಯ ಬೇಕು ನಿನಗೆ? ರಾಜಸೂಯ ಯಾಗ ಮಾಡಲಿಕ್ಕೆ ಬೇಕಾದ ದಕ್ಷಿಣೆ ಕೊಡ್ತೇನೆ ಅಂತ ಇದ್ದೀ, ಮಾತು ಕೊಟ್ಟ ಮೇಲೆ ಮೀರಿದರೆ ಏನಾಗ್ತದೆ ಯಮಲೋಕದಲ್ಲಿ ಗತಿ ನಿನಗೆ ಅಂತ ಗೊತ್ತೋ ಇಲ್ಲೋ? ಸತ್ಯದ ಮಾತಿಗೆ ಎಷ್ಟು ಮಹತ್ವ, ಸತ್ಯಚ್ಯುತರಾದವರಿಗೆ ಏನಾಗ್ತದೆ ಅಂತ ಪುನಃ ಅವನನ್ನು ಗದರಿಸಿ ಯಾವಾಗ ಕೊಡ್ತಿ ಅಂತ ಪೀಡಿಸ್ಲಿಕ್ಕೆ ಶುರು ಮಾಡಿದಾರಂತ ಹರಿಶ್ಚಂದ್ರ ರಾಜನನ್ನು. ರಾಜನಿದ್ದವ ರಾಜ್ಯ ಭ್ರಷ್ಟನಾದ, ಸಂಪತ್ತಿನಿಂದ ಭ್ರಷ್ಟನಾದ, ಅಧಿಕಾರದಿಂದ ಭ್ರಷ್ಟನಾದ. ಕೊಟ್ಟ ವಿಶ್ವಾಮಿತ್ರರ ಮಾತಿಗೆ ಈ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾನಂತ ಹರಿಶ್ಚಂದ್ರ ರಾಜ ಅಂತ. ಇನ್ನೊಬ್ಬರನ್ನ ಬೇಡೋ ಹಾಗಿಲ್ಲ, ತಾನೇ ಕೊಡಬೇಕೇ ಹೊರತು ಮತ್ತೊಬ್ಬರನ್ನ ಬೇಡೋ ಹಾಗಿಲ್ಲ. ಇನ್ನೇನು ಮಾಡಬೇಕು ಅಂತ ತಿಳಿಯದ ಸ್ಥಿತಿ ಬಂತಂತೆ. ಸಮಯ ಕೊಡಲಿಕ್ಕೆ ಶುರು ಮಾಡಿದರು. 1 ತಿಂಗಳು ಅಂದರು, ತಿಂಗಳು ಮುಗಿದು ಹೋಗ್ತಾ ಇದೆ. 1 ದಿನ ಅಂದರು, ದಿನ ಮುಗಿತಾ ಇದೆ, ಅದಕ್ಕೂ ಕೊಡಲಿಕ್ಕಾಗ್ತಾ ಇಲ್ಲ. 1 ಹಗಲು ಅಂದರು, ಆಗಲೂ ಕೊಡಲಿಕ್ಕಾಗ್ತಾ ಇಲ್ಲ. ಹೀಗೆ ಕಾಲ ಕಳೀತಿದೆ ಹೊರತು ಹರಿಶ್ಚಂದ್ರನಿಗೆ ಅವನಿಗೆ ಕೈಯಲ್ಲಿ ಕೊಡಲಿಕ್ಕಾಗ್ತಾ ಇಲ್ಲ. ಎಂಥ ಕಷ್ಟ ಬಂತಲ್ಲ ಅಂದಾಗ ಹೆಂಡತಿ ಬಂದು ಹೇಳ್ತಾಳೆ, ವಿವಾಹ ಮಾಡಿಕೊಳ್ಳೋದೇ ಸಂತತಿಗಾಗಿ, ರೋಹಿತಾಶ್ವರಂಥ ಮಗ ಹುಟ್ಟೆ ಆಗಿದೆ ಅಂತ ಹೇಳಿದ್ಲಂತ ಹೆಂಡತಿ. ಏನು ಹೇಳಲಿಕ್ಕೆ ಹೊರಟಿದ್ದಿ ಅಂತ ಕೇಳಿದ ಹರಿಶ್ಚಂದ್ರ. ಮೆಲ್ಲನೆ ಹೇಳ್ತಾಳೆ, ನನ್ನನ್ನೇ ಕೊಟ್ಟು ಬಿಡ್ರಿ ಅಂತ ಅಂದ್ಲಂತೆ. ಪಾಪ, ನನ್ನನ್ನು ಮಾರಿಬಿಡ್ರಿ, ಯಾರಾದರೂ ಕೊಂಡುಕೊಂಡ್ರೆ ಅವರ ಮನೆಯಲ್ಲಿ ನಾನು ದಾಸಿಯಾಗಿ ಇರ್ತೇನೆ. ಮಾರಿದ್ರಿಂದ ಬರೋ ಹಣವನ್ನಾದರೂ ಹರಿಶ್ಚಂದ್ರ ರಾಜ ಈ ವಿಶ್ವಾಮಿತ್ರಿಗೆ ಕೊಟ್ಟು ಬಿಡ್ರಿ, ಯಜಮಾನನೇ ವಿಶ್ವಾಮಿತ್ರಿಗೆ ಕೊಟ್ಟು ನಿಮಗೆ ಈ ರೀತಿ ಅವರು ಪದೇ ಪದೇ ಬಂದು ಮಾತು ತಪ್ಪಿದಿ ಅಂತ ಅನ್ನೋದು ಬೇಡ, ನೀವು ಯಾವುದೋ ಲೋಕಕ್ಕೆ ಹೋಗಿ ದುಃಖ ಪಡೋದು ಬೇಡ ಅಂತ ಕೇಳಿಕೊಂಡು ಹೆಂಡತಿ ಈ ಮಾತನ್ನು ಹೇಳಿದ್ಲಂತ. ಬಹಳ ವಿಚಿತ್ರವಾದ ಮಾತು. ಆಗ ವಿಶ್ವಾಮಿತ್ರರ ಮಾತನ್ನು ಕೊಟ್ಟದ್ದು ಸತ್ಯ ಮಾಡಲಿಕ್ಕೆ ಹರಿಶ್ಚಂದ್ರ ರಾಜ ಎಷ್ಟು ಪರಿಯಿಂದ ಯೋಚನೆ ಮಾಡಿ ಕೊನೆಗೆ ಆ ಹೆಂಡತಿಯ ಮಾತಿಗೆ ಒಪ್ಪಿ ಊರೊಳಗೆ ಬಂದು ಒಂದು ಊರಿನಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದ. ಯಾರಾದರೂ ಇದ್ದರೆ ಬರ್ರಿ, ನನ್ನ ಹೆಂಡತಿಯನ್ನು ನಾನು ಮಾರ್ತೇನೆ, ಬೇಕೇ ಬೇಕಾಗಿದೆ ನನಗೀಗ ಹಣ ಅಂತ ಶುರು ಮಾಡಿದ್ದಂತೆ. ರಾಜ್ಯಕ್ಕಾದಂಥ ಹರಿಶ್ಚಂದ್ರನಿಗೆ ಕತೆ ಹೇಳ್ತದೆ ಪುರಾಣ, ಹೆಂಡತಿನ ಮಾರೋ ಸ್ಥಿತಿ ಬಂದಿದೆ ಅಂತ. ಅಲ್ಲಿದ್ದಂಥವ್ರು ಯಾರೂ ಊರಿನವರು ಕೂಡಲೇ ಬರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಒಬ್ಬ ಬಂದಂತೆ, ಒಬ್ಬ ವಿಪ್ರ, ನನ್ನ ಹತ್ರ ಯಥೇಚ್ಛ ಹಣ ಇದೆ, ಆದರೆ ನಮ್ಮ ಮನೆಯೊಳಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಒಂದು ಆಳು ಬೇಕಿದೆ, ಹಣ ಕೊಡ್ತೇನೆ, ಕೊಟ್ಟುಬಿಡು ನಿನ್ನ ಹೆಂಡತಿಯನ್ನು, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಶುರು ಮಾಡಿಬಿಟ್ಟೆ. ಗೃಹ್ಯತಾಂ ವಿತ್ತಮೇತತ್ತೆ ದೀಯತಾಂ ಬಾಲಕೋ ಮಮ. ಹಣ ಕೊಟ್ಟಾಗ ಕಣ್ಣೀರು ಸುರಿಸ್ತಾ ಪಾಪ ಶೈಬ್ಯೆ ಕಣ್ಣೀರು ಸುರಿಸ್ತಾ ಹರಿಶ್ಚಂದ್ರ ಅವಳನ್ನು ಕೊಟ್ಟು ಕಳಿಸ್ಬೇಕಾದಾಗ ಮಗು ಇತ್ತಲ್ಲ ಹರಿಶ್ಚಂದ್ರ, ಆ ರೋಹಿತಾಶ್ವ, ಅವನು ಅವಳನ್ನು ಗಟ್ಟಿ ಇಟ್ಕೊಂಡು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಇವಳನ್ನು ಕೊಂಡ್ಕೊಂಡು ಬಿಡು ಅಂತಂತಾಳೆ. ಒಂದಿಷ್ಟು ಹಣ ಕೊಟ್ಟು ಅವನ್ನೂ ತಗೊಂಡು ಹೋಗ್ತೇನೆ ಅಂತ ಆ ಬ್ರಾಹ್ಮಣ ಈ ಶೈಬ್ಯೆಯನ್ನು, ರೋಹಿತಾಶ್ವನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ದುಡ್ಡು ಕೊಟ್ಟಿದ್ದಾನೆ. ಅಷ್ಟರಲ್ಲಿ ವಿಶ್ವಾಮಿತ್ರ ಋಷಿಗಳು ಬಂದ್ರಂತೆ. ಹಣ ತೊಗೊಂಡು ಹೋಗಬೇಕಲ್ಲ, ಮತ್ತೆ ಹಣ ಕೊಡು ಅಂತ ಕೇಳ್ತಿದ್ದಾರೆ. ವಿಶ್ವಾಮಿತ್ರರು ಬಂದು ಕೂಡಲೇ ಎಷ್ಟು ಹಣ ಕೊಟ್ಟಿದ್ದ ಆತ ಮಾರಾಟ ಮಾಡಿದಾಗ ಅಷ್ಟು ಹಣ ಕೊಟ್ಟರೂ ವಿಶ್ವಾಮಿತ್ರರಿಗೆ ಇದೆಯಲ್ಲಿ ಸಾಲ್ತದೆ ಅಂತಂದ್ರಂತೆ. ಇದು ಪರ್ಯಾಪ್ತ ಆಗಲಿಲ್ಲ ಅಂತಂದ್ಬಿಟ್ರು. ಇದೆಯಲ್ಲಿ ಸಾಲ್ತದೆ, ಇನ್ನೂ ಬೇಕು ಹಣ ಅಂತ ಶುರು ಮಾಡಿದ್ದಾರೆ. ನೀನು ಪರ್ಯಾಪ್ತವಾಗುವಷ್ಟು ಹಣ ಕೊಡ್ತೇನೆ ಎಂದಿದ್ದಿ, ರಾಜಸೂಯ ಯಾಗ ಮಾಡಲಿಕ್ಕೆ ಬೇಕಾಗುವಷ್ಟು ಹಣ ಕೊಡ್ತೇನೆ ಅಂತಂದಿದ್ದಿ, ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿದರೂ ಪರ್ಯಾಪ್ತವಾಗುವಷ್ಟು ಹಣ ನನಗೆ ಕೊಟ್ಟಿಲ್ಲ, ಅದು ಕೊಡು ಅಂತ ಗಂಟು ಬಿದ್ದಿದ್ದಾರೆ. ಯಾವಾಗ ಕೊಡ್ತಿ ಹೇಳು, ಈ ರೀತಿ ಸ್ಥಿತಿ ಅವನಿಗೆ ಬಂದುಬಿಟ್ಟಿದೆ. ಇಷ್ಟು ಪರಿಸ್ಥಿತಿ ಗಂಭೀರ ಆಗ್ತಾ ಇರುವಾಗ ವಿಶ್ವಾಮಿತ್ರರ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತೆ ಹರಿಶ್ಚಂದ್ರ ರಾಜ ಬಹಳ ವ್ಯಥೆಪಟ್ಟ. ಅನ್ಯಾನ್ ದಾಸ್ಯಾನ್ ಭಗವನ್ ಕಾಲಃ ಕಶ್ಚಿತ್ ಪ್ರತೀಕ್ಷತ. ಸ್ವಲ್ಪ ಸಮಯ ಕೊಡ್ರಿ ನನಗೆ, ನಿಮಗೆ ಏನಾದರೂ ಮಾಡಿ ಹಣ ಒದಗಿಸ್ತೇನೆ ಅಂತ ಮಾತು ತಗೊಂಡಂತೆ. ಎಷ್ಟು ಕಾಲ ಕೊಡಬೇಕು ನಿನಗೆ? ಸ್ವಲ್ಪ ಕಾಲ ಕೊಡ್ತೀನಿ ಅಂತ ಅವರು ಅಂದ್ರಂತೆ. ಸ್ವಲ್ಪ ಸಮಯ ಕೊಡ್ತೀನಿ.
ಏನಾದರೂ ಮಾಡಿ ನನಗೆ ಹಣ ತಂದು ಕೊಡು. ಇಂಥವೆಲ್ಲ ಕಥೆಗಳನ್ನು ಪುರಾಣ ಹೇಳುವಾಗ ಬಹಳ ವಿಸ್ತಾರವಾಗಿ ವರ್ಣನೆ ಜಾಸ್ತಿ ಇರ್ತದೆ ಇಲ್ಲಿ. ಆ ವರ್ಣನೆಯನ್ನು ಕೇಳಬೇಕು, ಸಂಕ್ಷಿಪ್ತವಾಗಿ ಅದರ ಸಾರ ಮಾತ್ರ ಆದರೂ ನಾವಿವತ್ತು ಸಮಯಕ್ಕನುಗುಣ ಚಿಂತನೆ ಮಾಡ್ತಾ ಇದ್ದೇವೆ. ಆಗ ವಿಶ್ವಾಮಿತ್ರನ ಸ್ಥಿತಿ, ಅದು ಹರಿಶ್ಚಂದ್ರನ ಸ್ಥಿತಿ ಗಂಭೀರ ಆಗಿದೆ. ಅವಳ ಬಗ್ಗೆ ಆಲೋಚನೆ ಮಾಡ್ತಾನೆ, ಮಗನ ಬಗ್ಗೆ ಆಲೋಚನೆ ಮಾಡ್ತಾನೆ, ದುಃಖ ಪಡ್ತಾನೆ, ಎದೆ ಬಡ್ಕೊಳ್ತಾನೆ, ಕಣ್ಣೀರು ಹಾಕ್ತಾನೆ. ಏನಾದರೂ ಕೂಡ ಅವನ ಸ್ಥಿತಿಗೆ ಯಾರೂ ಅನುಕಂಪ ತೋರಿಸೋರೇ ಇಲ್ಲ ಅಂತ ಆಗಿಬಿಡ್ತದೆ. ಇದೇ ಸಮಯಕ್ಕೆ ಕೊನೆಗಿನ್ನು ಹಣ ಕೊಡಲಿಕ್ಕೆ ಆಗ್ತಾನೇ ಇಲ್ಲ ಅಂದಾಗ ತನ್ನನ್ನು ತಾನು ಇನ್ನೊಬ್ಬರಿಗೆ ದಾಸನನ್ನಾಗಿ ಮಾಡಿಕೊಳ್ಬೇಕು. ಯಾರಾದರೂ ಹಣ ಕೊಟ್ಟರೆ ಅದನ್ನು ತೊಗೊಂಡು ವಿಶ್ವಾಮಿತ್ರರಿಗೆ ಕೊಟ್ಟು ಅಂತೂ ಋಣಮುಕ್ತನಾಗಬೇಕು ಅಂತ ಯೋಚನೆ ಮಾಡಿದ. ಯಾರಾದರೂ ನನ್ನನ್ನು ತಗೊಳ್ಳೋರು ಇದ್ದರೆ ಹೇಳ್ರಿ ಅಂತ ಕೂಗಿದ್ದಂತೆ ಪಟ್ಟಣದಲ್ಲಿ ಬಂದು. ಒಬ್ಬ ಬಂದ. ಆ ಬಂದಂಥವನು ಅವನು ಈ ಸ್ಮಶಾನದೊಳಗೆ ಶವ ಕಾಯ್ತಾ ಇದ್ದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಒಬ್ಬ ಮುಖಂಡ. ಅವನ ಹತ್ರ ಇದ್ದ ಹಣವನ್ನು ಇವನಿಗೆ ಕೊಟ್ಟು, ಹರಿಶ್ಚಂದ್ರ ನೀ ನನ್ನ ದಾಸನಾಗಿ ಬಾ ಅಂತ ಹೇಳಿ ವಿಶ್ವಾಮಿತ್ರಿಗೆ ಆ ಹಣವನ್ನು ಕೊಟ್ಬಿಡ್ತಾನೆ. ತನ್ನ ದಾಸನಾಗ್ತೇನೆ ಅಂತ ಹೇಳಿ ಅವನು ದಾಸನಾಗಬೇಕು ಅಂತ. ಒಂದಿಷ್ಟು ವಿಷಯ ಧರ್ಮದ ಬಗ್ಗೆ ಬರ್ತದೆ. ಈ ಸ್ಮಶಾನದಲ್ಲಿ ಹೆಣ ಕಾಯೋರು ಅಂತ ಒಂದು ಗುಂಪಿದೆ ಅಲ್ಲ, ಅವರ ದಾಸರಾಗಿ ಕ್ಷತ್ರಿಯರಾದವರು ಹೋಗಬಾರ್ದು ಅಂತಿದೆ. ಇದೊಂದು ಧರ್ಮದ ವಿಷಯಗಳು ಒಂದಿಷ್ಟು. ಈಗಿನ ಕಾಲದಲ್ಲಿ ಈ ಪುರಾಣದ ವಿಷಯಗಳು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅನ್ನೋ ವಿಷಯ ಆಮೇಲೆ. ಆದರೆ ಇಲ್ಲಿ ಹೇಳುವಾಗ ಹಾಗೆ ಹೇಳ್ತಾರೆ, ಹೋಗಲಾರೆ ನಾನು, ಅದು ಅಧರ್ಮವಾಗ್ತದೆ ಅಂತ ವಿಶ್ವಾಮಿತ್ರಿಗೆ ಬೇಡ್ಕೊಳ್ತಿದ್ದಾನೆ. ವಿಶ್ವಾಮಿತ್ರ ಕೇಳ್ತಾ ಇಲ್ಲ, ನನಗೆ ಕೊಡಬೇಕಾದ ಹಣ ಅವ ಕೊಡ್ತೇನೆ ಅಂತಿದ್ದಾನೆ, ನೀನು ಅವನು ದಾಸನಾಗಿ ಹೋಗು ಅಂತ ಹಠ ಮಾಡ್ತಾ ಇದ್ದಾನೆ. ವಿಧಿನೇ ಇಲ್ಲ, ಮಾತು ಕೊಟ್ಟದ್ದನ್ನು ಉಳಿಸ್ಕೊಳ್ಳೋ. ಇಂಥವರ ದಾಸನ ಆಗಬಾರ್ದು ಅಂತಿದೆ ಕ್ಷತ್ರಿಯ ವಂಶದಲ್ಲಿ. ಸೂರ್ಯವಂಶ ಚಂದ್ರವಂಶದಲ್ಲಿ ಬಂದಂತಹ ನಮ್ಮ ಹಿರಿಯರೆಲ್ಲ ಇದ್ದಾರೆ. ನಾನು ಹೋಗಿ ಅವನ ದಾಸನಾಗೋದು ಅಂದರೆ ಅದು ಯೋಗ್ಯ ಅಂತ ಅನಿಸಲ್ಲ ಅಂತ ಬೇಡ್ತಿದ್ದಾನೆ. ಆದರೆ ವಿಶ್ವಾಮಿತ್ರರು ಏನು ಮಾಡಿದರೂ ಕೇಳ್ತಾ ಇಲ್ಲ. ಕೊನೆಗೆ ಅವನಿಗೆ ತನ್ನನ್ನು ಒಪ್ಪಿಸ್ಕೊಳ್ಳೋ ಹಂಗಾಯ್ತು. ಹಣವನ್ನು ಕೊಟ್ಟು ಕಳಿಸ್ತೇನೆ ಇವರಿಗೆ ಅಂತಂದಾಗ ಹಣ ಕೊಟ್ಟುಬಿಟ್ಟ. ಈತ ಈ ಹರಿಶ್ಚಂದ್ರನನ್ನು ಕರ್ಕೊಂಡು ಬಂದು ಕಾಶಿ ಅಂದರೆ ವಾರಾಣಸಿ ಅಂತ ಕರೀತಾರೆ. ಅದಕ್ಕೆ ಪುರಾಣ ಹೇಳುವಂತೆ ವಾರಾಣಸಿಯ ಒಂದು ಪ್ರದೇಶದಲ್ಲಿ ಸ್ಮಶಾನ ಕಾಯಲಿಕ್ಕೆ ಅಂತ ನೇಮಕ ಆದನಂತೆ ಹರಿಶ್ಚಂದ್ರ. ಸ್ಮಶಾನ ಕಾಯೋದು ಅಂದರೆ ಏನರ್ಥ? ಎಲ್ಲರೂ ಇಲ್ಲಿ ಸತ್ತ ಮೇಲೆ ಹೆಣ ಸುಡಲಿಕ್ಕೆ ಅಂತ ಬರ್ತಾರೆ. ಸುಡಬೇಕಾದ್ರೆ ಇಂತಿಷ್ಟು ಅಂತ ಹಣ ಕೊಡಲೇಬೇಕು ಅವರು. ಆ ಕೊಟ್ಟ ಹಣದೊಳಗೆ ಒಬ್ಬ ರಾಜ ಇದ್ದಾನೆ ನಮಗೆ, ಅವನಿಗೆ ಪ್ರಧಾನ ಭಾಗ, ಆಮೇಲೆ ನನಗೊಂದು ಭಾಗ ಇರ್ತದೆ, ಅದರೊಳಗೆ 2 ಭಾಗ ಮಾಡಿ ನಿನಗೊಂದು ಭಾಗ ಕೊಡ್ತೇನೆ ಅಂತಂದಿದ್ದು. ಅದೇ ನಿನಗೆ ಕೊಡುವ ಹಣ. ದೇಶ ಆಳ್ತಾ ಇದ್ದ ಹರಿಶ್ಚಂದ್ರ ರಾಜ ಸ್ಮಶಾನ ಕಾಯುವ ಸ್ಥಿತಿ ಬಂದು ಹೀಗೆ ಹೆಣ ಕಾಯುವಾಗ ಅಲ್ಲಿ ಬರೋ ಹಣದೊಳಗೆ ಇಷ್ಟು ಭಾಗ ಮಾಡಿ ನಿನಗೊಂದು ಇಷ್ಟು ಭಾಗದಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇದ್ದಾನಂತೆ. ಅದಕ್ಕೆ ಹೇಳಿದೆ, ಇದೆಲ್ಲ ಕಥೆಗಳು ಇವತ್ತಿನ ನಮಗೆ ಎಲ್ಲಿವರೆಗೂ ಹೇಗೆ ಅನ್ವಯ ಮಾಡಿಕೊಳ್ಬೇಕು ಅನ್ನೋದು ಅಷ್ಟು ಸುಲಭ ಇಲ್ಲ. ಭಾರಿ ಗಂಭೀರವಾದ ಕಥೆ. ಸರಿ ಅಂತ ಒಪ್ಪಿಕೊಂಡ ಹರಿಶ್ಚಂದ್ರ. ಅವನ ದಾಸನಾಗಿ ಹೋದ. ಅವ ಕೊಟ್ಟದ್ರೊಳಗೇನೆ ಬದುಕು ಅಂತ ಕಟ್ಟಿಕೊಳ್ಳಿಕ್ಕೆ ಶುರು ಮಾಡಿದ. ಆಗ ಪುರಾಣ ಸ್ಮಶಾನದ ವಾತಾವರಣವನ್ನು ವರ್ಣನೆ ಮಾಡುತ್ತದೆ. ಸ್ಮಶಾನ ಅಂದರೆ ಹೆಂಗಿತ್ತು ಆ ಕಾಲದಲ್ಲಿ ಅಂತ. ಈಗಿನ ಹಂಗೆ ಸಫಿಸ್ಟಿಕೇಟೆಡ್ ಇರಲಿಲ್ಲ. ಈಗಿನ ವಿಷಯನೇ ಬೇರೆ. ಅಲ್ಲೇನು ಭೂತ ಪ್ರೇತಗಳು, ಹೆಣಗಳ ಸುಡೋದು, ಆ ವಿಚಿತ್ರವಾದ ಬೀಭತ್ಸವಾದಂಥ ದೃಶ್ಯಗಳನ್ನು ಪುರಾಣದಲ್ಲಿ ವರ್ಣಿಸಿ ಕಣ್ಣು ಮುಂದೆ ತರಿಸ್ತಾರೆ. ಅಂಥ ದೃಶ್ಯಗಳನ್ನು ಅನುಭವಿಸಿದ ಹರಿಶ್ಚಂದ್ರ. ಅನುಭವಿಸಿ ಸಾಕಾಗಿ ಹೋಗ್ತಾ ಇದೆ. ಅವನಿಗೇನು ತವನ ಬಯಸಿದಷ್ಟು ಹಣ ಏನು ಅವನ ಕೈಗೆ ಸೇರ್ತಾ ಇಲ್ಲ. ಈ ಸ್ಥಿತಿ ಹರಿಶ್ಚಂದ್ರ ತಲುಪಿದ ಅನ್ನೋ ಕಥೆಯನ್ನು ಪುರಾಣ ಹೇಳ್ತದೆ. ಕೆಲವು ಕಾಲ ಕಳೆದ ಮೇಲೆ ಆ ರೋಹಿತಾಶ್ವನಿಗೆ ಹಾವು ಕಚ್ಚಿತು. ರೋಹಿತಾಶ್ವ ಹಾವು ಕಚ್ಚಿ ಸತ್ತಾಗ ಆ ಮಗುವನ್ನು ಹೆಣವನ್ನು ತಂದು ಇಲ್ಲಿದೇ ಶವಗಾರ, ಇದೇ ಹೆಣದ ಸ್ಮಶಾನದೊಳಗೇನೆ ಸುಡಬೇಕು ಅಂತ ಬಂದಾಗ ಕರ್ಕೊಂಡು ಬಂದವಳು ಹೆಂಡತಿ ಶೈಬೆ. ಭಾಳ ವಯಸ್ಸಾಗಿಬಿಟ್ಟಿದೆ ಹರಿಶ್ಚಂದ್ರನಿಗೆ.
ಅನ್ನೋ ಹಾಗೆ ಅವನು ಕಾಣಿಸ್ತಾ ಇದ್ದಾನೆ. ಬಹಳ ಏನು ಅಂಥದ್ದಲ್ಲ, ಆ ದೃಶ್ಯ ಆಗಿದೆ. ಅಲ್ಲಿಗೆ ಸುಡಬೇಕು ಅಂತ ಬಂದಿದ್ದಾನೆ. ಈ ರೀತಿ ಸುಡಲಿಕ್ಕೆ ಅಂತಂದಾಗ ಹಣ ಕೊಡು ಅಂತ ಕೇಳ್ತಾನೆ. ಅವಳು ಹಣ ಕೊಡಬೇಕು. ಇವ ತನ್ನ ಮಗಂದೇ ಅಂದರೆ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಇಬ್ಬರಿಗೂ ಪರಸ್ಪರ ಒಂದು ಮಾತುಕತೆಗಳನ್ನು ಪುರಾಣ ವರ್ಣನೆ ಮಾಡ್ತದೆ. ಭಾರಿ ಘೋರವಾದ ದೃಶ್ಯ ಇದೆಲ್ಲ, ಬೀಭತ್ಸ. ತನ್ನ ಮಗನನ್ನು ತನ್ನ ಮಗ ಅಂತ ಪತ್ತೆ ಹಚ್ಚಲಿಕ್ಕಾಗಲ್ಲ, ತನ್ನ ಹೆಂಡತಿಯನ್ನು ಪತ್ತೆ ಹಚ್ಚಲಿಲ್ಲ, ಹೆಂಡತಿಗೆ ಇವನೇ ಗಂಡ ಅಂತ ಕೂಡಲೇ ಪತ್ತೆ ಆಗಲಿಲ್ಲ. ಸ್ವಲ್ಪ ಕಾಲ ತಡೆದ ಮೇಲೆ ಪರಸ್ಪರ ಅವರಿಬ್ಬರೊಳಗೆ ಇವ ನನ್ನ ಯಜಮಾನನೇ ಇರಬೇಕು ಅಂತ ಅವಳಿಗೆ ಗೊತ್ತಾಯ್ತಂತೆ. ಈ ದುಸ್ಥಿತಿಯಲ್ಲಿ ಗಂಡನನ್ನು ಕಂಡು ಭಾಳ ಗೋಡಾಡ್ತಾಳೆ ಹೆಂಡತಿ. ಸತ್ಯಕ್ಕೆ ಕಟ್ಟು ಬಿದ್ದದ್ದಕ್ಕೆ ಏನೆಲ್ಲ ಆಗೋಯ್ತಲ್ಲ ಪರಿಸ್ಥಿತಿ ನಿಮ್ಮದು ಅಂತ ಗೋಳಾಡ್ತಾಳೆ. ಇದಕ್ಕಿಂತ ಮೊದಲೊಂದು ಕಥೆ ಪುರಾಣದಲ್ಲಿ ಬರ್ತದೆ. ಆ ಶವವನ್ನು ಕಾದು, ಸ್ಮಶಾನ ಕಾದು ಕಾವಲುಗಾರನಾದ ಹರಿಶ್ಚಂದ್ರ ಒಂದು ಕಡೆ ಮಲಗಿದ್ದಂತೆ. ಮಲಗಿದಾಗ ಅವನಿಗೊಂದು ಕನಸು ಬಿದ್ದಿತ್ತಂತೆ. ಆ ಕನಸಿನೊಳಗೆ ಹಿಂದಿನ ಜನ್ಮದಲ್ಲಿ ಆತ ಪಾಠ ಮಾಡಿಸಿಕೊಂಡ ಗುರುಗಳಿಗೆ ಗುರುದಕ್ಷಿಣೆ ಕೊಡದೇನೆ ಅಪರಾಧ ಮಾಡಿದ್ದಂತೆ. ಆ ಅಪರಾಧದ ಫಲವಾಗಿ ಇನ್ನು ಕೆಲವು ಬೇರೆ ಬೇರೆ ಪಾಪಗಳ ಫಲವಾಗಿ ಈ ಜನ್ಮದಲ್ಲಿ ಈ ಸ್ಥಿತಿಯನ್ನು ಅನುಭವಿಸುವಂತೆ ಅಂತನ್ನೋ ಕನಸಿನಲ್ಲಿ ಕಂಡಿದ್ದಂತೆ. ಆ ಕನಸಿನಲ್ಲಿ ಕಂಡ ದೊಡ್ಡ ಕನಸದು. ಈ ಸಣ್ಣ ಕನಸಲ್ಲಿ ಈಗಿನ ಸೀರಿಯಲ್ ಇದ್ದಾಗಿರ್ತದೆ ಕೆಲವು ಕನಸುಗಳೆಲ್ಲ. ಸುಮ್ಮನೆ ಹಾಸ್ಯಕ್ಕೆ ಹೇಳಿದೆ. ಪುರಾಣದೊಳಗೆ ಹರಿಶ್ಚಂದ್ರ ಕಂಡಂಥ ಕನಸು ಎಷ್ಟು ದೊಡ್ಡದು ಅಂದರೆ, ತನ್ನ ಜನ್ಮಾಂತರದಲ್ಲಿ ಮಾಡಿದ ಪಾಪದ ಪೂರ್ಣ ಅನುಭವವನ್ನೆಲ್ಲ ಕನಸಿನಲ್ಲಿ ತೋರಿಸ್ಬಿಡ್ತಾರಂತೆ. ಅವನ ಗರ್ಭವಾಸ, ಯಮಲೋಕದಲ್ಲಿ ಅನುಭವಿಸಿದ ಪಾಡುಗಳು ಏನು ಅದೆಲ್ಲ ಇಲ್ಲಿ ವಿವರಣೆ ಕೊಡ್ತಾರೆ. ಓ, ನನ್ನ ಅಪರಾಧದಿಂದ ಈ ಸ್ಥಿತಿ ನನಗೆ ಬಂದಿದೆ ಅಂತ ಅದನ್ನೂ ಕನಸಿನಲ್ಲಿ ಕಂಡ ಹರಿಶ್ಚಂದ್ರ. ಆಮೇಲೆ ಇವಳು ಹೆಂಡತಿಯನ್ನು ಕಂಡ, ಮಗನನ್ನು ಕಂಡ. ಮಗ ಸತ್ತು ಬಿದ್ದಿದ್ದಾನೆ. ಅವರಿಬ್ಬರ ಮಧ್ಯದೊಳಗೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ದೃಶ್ಯ ಬಂದಾಗ ಮತ್ತೆ ವಿಶ್ವಾಮಿತ್ರರು ಬಂದು ಮೆಚ್ಚಿದೆ ನಿನ್ನ ಸತ್ಯ ಪಾಲನೆಗೆ ಅಂತ ಹೇಳಿದ. ಯಮಲೋಕದ ಯಮಧರ್ಮರಾಜನೇ ಎದುರುಗಡೆಗೆ ಬಂದು ನಿಂತಂತೆ. ಸರ್ವಸ್ವವನ್ನು ಬಿಡಲಿಕ್ಕೆ ತಯಾರಿದ್ದೀಯಲ್ಲೋ, ಸತ್ಯಕ್ಕಾಗಿ, ಕೊಟ್ಟ ಮಾತಿಗಾಗಿ ನಿನಗಿಂತ ಇನ್ನೇನು ಬೇಕು? ಸತ್ಯೇನ ಧಾರ್ಯತೆ ವಿಶ್ವಂ. ಪ್ರಪಂಚ ಸತ್ಯದ ಮೇಲೆ ನಿಂತಿದೆ, ಆಕಾಶ ಸತ್ಯದ ಮೇಲೆ ನಿಂತಿದೆ, ದೇವತೆಗಳು ಸತ್ಯದ ಮೇಲೆ ನಿಂತಿದ್ದಾರೆ ಅಂತ ಒಲಿದು ಅವನು ಮೊದಲು ಇದ್ದಂತಹ ಸರ್ವಸ್ವವನ್ನು ಅವನಿಗೆ ಸಿಗುವ ಹಾಗೆ ಮಾಡಿದರು ಅಂತನ್ನುವ ಕಥೆ ಪುರಾಣದಲ್ಲಿ ಬರ್ತದೆ. ಹಾಗಾಗಿ ನಾವು ಸತ್ಯದಿಂದ ಇದ್ದರೆ ಪರೀಕ್ಷೆ ಸ್ವಲ್ಪ ಕಾಲ ಆಗ್ಬೋದು, ಜನ್ಮಾಂತರದ ಪಾಪಗಳನ್ನು ನಾವು ಅನುಭವಿಸ್ಬೋದು. ಆದರೆ ಸಮಯ ತಡವಾದರೂ ಪರವಾಗಿಲ್ಲ, ಕೊನೆಗೆ ಮಾತ್ರ ನಮಗೆ ಸಿಗುವಂತಹ ಏನು ವ್ಯವಸ್ಥೆ ಇದೆ ಅದು ಯಾವತ್ತಿದ್ರೂ ಸರಿಯಾದದ್ದೇ ಸಿಗ್ತದೆ ಅನ್ನಲಿಕ್ಕೆ ಈ ಕಥೆಯನ್ನು ಪುರಾಣ ಹೇಳ್ತದೆ. ಹಾಗಾಗಿ ಸತ್ಯಂ ವದ ಧರ್ಮಂಚರ, ಸತ್ಯವನ್ನೇ ನುಡಿ, ಸತ್ಯವನ್ನೇ ಪಾಲನೆ ಮಾಡು, ಧರ್ಮವನ್ನು ಪಾಲನೆ ಮಾಡು. ಸತ್ಯ ಧರ್ಮಕ್ಕಿಂತ ಮತ್ತೊಂದು ಶ್ರೇಯಸ್ಕರ ಜೀವನದಲ್ಲಿ ಇಲ್ಲ. ಪುನಃ ಹರಿಶ್ಚಂದ್ರ ರಾಜನಾದ, ಆಮೇಲೆ ಅವನ ರೋಹಿತಾಶ್ವ ಅಂತ ಅವನು ರಾಜನಾದ ಅನ್ನೋ ಕಥೆಯನ್ನು ಮುಂದುವರಿಸಿ ಪುರಾಣ ವ್ಯಾಖ್ಯಾನ ಮಾಡುತ್ತದೆ. ಹೀಗೆ ಹರಿಶ್ಚಂದ್ರನ ಉಪಾಖ್ಯಾನ ವಿಸ್ತಾರವಾಗಿ ಬಂದದ್ದನ್ನು ನಾವಿಲ್ಲಿ ಕಾಣಬಹುದು. ಇಂಥ ಮಾರ್ಕಾಂಡೇಯ ಪುರಾಣದೊಳಗೆ ಬಂದ ಹರಿಶ್ಚಂದ್ರ ಉಪಾಖ್ಯಾನ ಒಂದಾದರೆ, ಇದಾದ ಮೇಲೆ ವಿಶ್ವಾಮಿತ್ರರು ವಸಿಷ್ಠ ಋಷಿಗಳ ಜೊತೆಗೆ ಮತ್ತೊಂದು ವೇಷ ತಗೊಂಡು ಹೊಡೆದಾಡ್ತಾರೆ. ಆಡಿ ಮತ್ತು ಬಕ ಅನ್ನುವಂಥ ಎರಡು ಪಕ್ಷಿಗಳು, ಆಡಿ ಅಂತ ಒಂದು ವೇಷ ಹಾಕ್ಕೊಂಡ್ರು, ಬಕ ಅಂತ ಮತ್ತೊಂದು ವೇಷ ಹಾಕ್ಕೊಂಡು ಇವರಿಬ್ಬರು ಕೂಡ ಭಾರೀ ದೊಡ್ಡ ಜಗಳ ಆಡಿದ್ದನ್ನು ಒಂದು ಕಥೆ ಹೇಳ್ತಾರೆ. ವಸಿಷ್ಠೋ ದ್ವಾದಶಾಬ್ದಾಂತೆ ಗಂಗಾ ಪರ್ಯುಷಿತೋ ಮುನಿ ಶುಶ್ರಾವಚ ಸಪ್ತಮಂತು ವಿಶ್ವಾಮಿತ್ರ ವಿಚೇಷ್ಟಿತಂ. ಹರಿಶ್ಚಂದ್ರ ರಾಜ ರಾಜ್ಯಭ್ರಷ್ಟನಾಗಿದ್ದ. ಆದರೆ ಆಮೇಲೆ ಅವನಿಗೆ ರಾಜ್ಯ ಸಿಕ್ತು. ದೇವಲೋಕಕ್ಕೆ ಅಂತ ಹೋಗ್ತಾನೆ, ಅವನ ಪ್ರಭಾವದಿಂದ ದೇವಲೋಕಕ್ಕೆ ಹೋಗ್ತಾನೆ, ಪುಣ್ಯಕರ್ಮದಿಂದ. ಇದೆಲ್ಲ ಕಥೆ ಮುಗೀತು. ಆದರೆ ಹರಿಶ್ಚಂದ್ರ ರಾಜನ ಕುಲಪುರೋಹಿತರು ಯಾರು ಅಂದರೆ ವಸಿಷ್ಠ ಋಷಿಗಳು. ಹರಿಶ್ಚಂದ್ರನಿಗೆ ದೇವಲೋಕಕ್ಕೆ ಹೋಗದೇ ಇರೋ ಹಾಗೆ ಮಾಡಿದವರು ಯಾರು ಅಂತ ಪ್ರಾರಂಭದಲ್ಲಿ, ಆಮೇಲೆ ಹೋಗದೆ ಮಾಡದೇ ಇರೋರು ಯಾರು?
ವಿಶ್ವಾಮಿತ್ರರು ಅಂತ ವಸಿಷ್ಠ ಋಷಿಗಳಿಗೆ ಗೊತ್ತಾಯಿತು. ವಸಿಷ್ಠರಿಗೆ ವಿಶ್ವಾಮಿತ್ರರ ಮೇಲೆ ಸಿಟ್ಟು ಬರ್ತಂತೆ. ಯಾಕೆ? ನಾನು ಕುಲಪುರೋಹಿತ ಹರಿಶ್ಚಂದ್ರನಿಗೆ ಅವನನ್ನು ಮಾತಿನಲ್ಲಿ ಸಿಲುಕಿಸಿ ಅವನನ್ನು ರಾಜ್ಯಭ್ರಷ್ಟನನ್ನು ಮಾಡಿದ್ದಲ್ಲದೆ ದೇವಲೋಕಕ್ಕೂ ಹೋಗದೇ ಇರುವಷ್ಟರ ಮಟ್ಟಿಗೆ ತಡೆ ಒಡ್ಡಿದಾರಲ್ಲ ಈ ವಿಶ್ವಾಮಿತ್ರರು. ಹಾಗಾಗಿ ಜಲವಾಸ ವ್ರತ ಅಂತ ಅದನ್ನು ಮುಗಿಸಿ ವಸಿಷ್ಠ ಋಷಿಗಳು ಜಲವಾಸ ವ್ರತವನ್ನು ಮಾಡಿ ಮೇಲೆ ಬಂದು ಏನಾದರೂ ಮಾಡಬೇಕು ವಿಶ್ವಾಮಿತ್ರರಿಗೆ ಅಂತ ಶುರು ಮಾಡಿದ್ರಂತೆ. ವಸಿಷ್ಠ ಋಷಿಗಳು ವಿಶ್ವಾಮಿತ್ರ ಮುನಿ ಎಲ್ಲಿದ್ದಾನೆ ಅಂತ ಅವರನ್ನು ಹುಡುಕೊಂಡು ಬಂದು ಅವರಿಬ್ಬರ ಮಧ್ಯದೊಳಗೆ ಯುದ್ಧ ನಡೀತು ಅಂತ ಒಂದು ವಿಸ್ತಾರವಾದ ಕಥೆ ಬರ್ತದೆ. ಸಾಮಾನ್ಯ ವಿಶ್ವಾಮಿತ್ರರು ವಸಿಷ್ಠರು ಯುದ್ಧದ ಕಥೆ ಲೋಕದಲ್ಲಿ ಪ್ರಸಿದ್ಧಿ ಒಂದು ರೀತಿ ಇದೆ, ಪುರಾಣ ಒಂದು ರೀತಿ ಹೇಳ್ತದೆ. ಇದು ಬೇರೆ ಕಡೆಯಲ್ಲೂ ಪ್ರಸಿದ್ಧಿ. ಬೇರೆ ರೂಪನೇ ತಗೊಂಡ್ರಂತೆ. ಆಡಿ ಅಂತ ಒಂದು ಪ್ರಾಣಿ, ಬಕ ಅಂತ ಒಂದು ಪಕ್ಷಿ, ಎರಡು ರೂಪ ತಗೊಂಡು ಒಬ್ಬರು ಸಾವಿರಾರು ವರ್ಷ ಯುದ್ಧ ಮಾಡಿಬಿಟ್ರಂತೆ. ಆಗ ಕೇಳ್ತಾರೆ ಜೈಮಿನ್ ಋಷಿಗಳು, ಪಕ್ಷಿಗಳೇ ನಮಗೆ ಆ ವಿಶ್ವಾಮಿತ್ರ ವಸಿಷ್ಠರು ಯುದ್ಧ ಮಾಡಿದ ಕಥೆಯನ್ನು ಹೇಳ್ರಿ ಅಂತಂದ್ರಂತೆ. ಇಂಥವೆಲ್ಲ ಬಹಳ ಪುರಾಣದಲ್ಲಿ. ಅವರಿಬ್ಬರು ಯುದ್ಧ ಮಾಡಿದ್ದು ನನಗೆ ಹೇಳ್ರಿ. ಇದನ್ನು ಹೇಳುವ ಸಮಯವನ್ನು ನಾವು ನೋಡಬೇಕಾದ್ರೆ ಇದಕ್ಕಿಂತ ಮೊದಲು ನರಕದಲ್ಲಿರುವ ಪ್ರಭೇದಗಳು, ಯಾತನೆಗಳು, ಅವುಗಳನ್ನು ವರ್ಣನೆ ಮಾಡಿದ್ದಾರೆ. ಅದು ಹರಿಶ್ಚಂದ್ರ ಕನಸಿನಲ್ಲಿ ಕಂಡಂಥ ನರಕದ ಯಾತನೆಗಳು, ರೌರವ, ಮಹಾರೌರವ, ಅದನ್ನು ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಮಾರ್ಕಾಂಡೇಯ ಪುರಾಣ ಅಂದರೆ ಇಲ್ಲಿ ಭಗವಂತನ ಕಥೆಗಳನ್ನು ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲೋ ನೋಡ್ದಂಗೆ ಕಾಣಿಸ್ತದೆ ಹೊರತು ಇವತ್ತು ಮುದ್ರಿತ ಈ ಪುರಾಣದ ಪುಸ್ತಕದೊಳಗೆ ಎಲ್ಲೂ ದೇವರ ಕಥೆ ಮಾರ್ಕಾಂಡೇಯ ಪುರಾಣದೊಳಗೆ ಹೆಚ್ಚಾಗಿ ಕಂಡುಬರಲ್ಲ. ಅದು ಎಲ್ಲಿ ಹೇಗೆ ಮಿಸ್ ಆಗಿದೆ, ಏನಾಗಿದೆ ಅಂತ ನಮಗಿನ್ನೂ ಪತ್ತೆ ಹಚ್ಚಲಿಕ್ಕಾಗಿಲ್ಲ. ಹೀಗೆ ಹರಿಶ್ಚಂದ್ರನ ಕಥೆಯನ್ನು ಹೇಳೋದಲ್ಲದೆ ವಸಿಷ್ಠ ವಿಶ್ವಾಮಿತ್ರರ ಕಥೆಯನ್ನು ಹೇಳಿ ಮುಂದುವರಿಸ್ತಾರೆ. ಹರಿಶ್ಚಂದ್ರಸ್ಯ ನಾಶಂಚ ವಸಿಷ್ಠ ಉವಾಚ ಮಮ ಪುತ್ರ ಶತಂ ತೇನ ವಿಶ್ವಾಮಿತ್ರೇಣ ಘಾತಿತಂ. ವಸಿಷ್ಠ ಋಷಿಗಳಿಗೆ 100 ಜನ ಮಕ್ಕಳಿದ್ರಂತೆ. ವಿಶ್ವಾಮಿತ್ರ ಕುಶ ಅಂತ ಒಬ್ಬ ರಾಜನ ವಂಶದಲ್ಲಿ ಬಂದವನು. ಆ ವಿಶ್ವಾಮಿತ್ರನಿಗೆ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಹೋದಾಗ ಅವರೊಟ್ಟಿಗೆ ಯುದ್ಧ ಮಾಡಬೇಕಾಯಿತು. ಯಾಕೆ ಅಂದರೆ ಅವರ ವಂಶದೊಳಗೆ ಯಾರ ಹತ್ರನೂ ಇಲ್ಲದೇ ಇರುವ, ವಿಶ್ವಾಮಿತ್ರರಿಗೆ ಆ ಹಿಂದೆಂದೂ ನೋಡದೇ ಇರುವಂಥ ಒಂದು ಆಕಳು ಕಣ್ಣಿಗೆ ಬಿತ್ತಂತೆ ವಸಿಷ್ಠರ ಆಶ್ರಮದಲ್ಲಿ. ಆಶ್ರಮದೊಳಗೆ ಕಂಡ ಆಕಳು ಏನು ಮಾಡ್ತದೆ, ಬೇಟೆ ಆಡಲಿಕ್ಕೆ ಬಂದಂಥ ಈ ವಿಶ್ವಾಮಿತ್ರನಿಗೆ ಹಾಗೂ ಅವನ ಸೈನ್ಯಕ್ಕೆ ಎಲ್ಲ ಥರದ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಬಿಡ್ತಂತೆ. ವಿಶ್ವಾಮಿತ್ರನಿಗೆ ಆಶ್ಚರ್ಯ ಆಯಿತು. ವಸಿಷ್ಠ ಋಷಿಗಳನ್ನು ಕೇಳಿದ, ವಸಿಷ್ಠರೇ, ನಮ್ಮಂಥ ರಾಜರಿಗೂ ಮಾಡಲಿಕ್ಕಾಗದಂಥ ಔತಣವನ್ನು ನೀವು ಮಾಡಿಸಿದ್ರಲ್ಲ, ನಿಮಗೆಲ್ಲಿದೆ ಬಂತು ಇಷ್ಟು ಶಕ್ತಿ ಅಂತ. ಅದಕ್ಕೆ ವಸಿಷ್ಠರು ತೋರಿಸಿದರು. ಯಾಕಂದರೆ ವಿಪ್ರರು ಅಂದರೆ ಬ್ರಾಹ್ಮಣ ಹೇಗಿರ್ತಾನೆ, ಆರ್ಜವಂ ಬ್ರಾಹ್ಮಣ ಸರ್, ಏನು ಯೋಚನೆ ಮಾಡಿದೆ, ಅಲ್ಲಿದೆಯಲ್ಲ ನಂದಿನಿ ಅಂತ ಅದರ ಹೆಸರು, ಆ ನಂದಿನಿ ನೋಡ್ರಿ, ಅದರ ಪ್ರಭಾವದಿಂದ ನಾವು ಎಷ್ಟು 1000 ಜನ ಬಂದರೂ ಅವರಿಗೆ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಔತಣ ಮಾಡಿ ಆತಿಥ್ಯ ಮಾಡ್ತೇವೆ ಅಂತ ಹೇಳಿಬಿಟ್ಟು ವಿಶ್ವಾಮಿತ್ರರಿಗೆ ಅದರ ಮೇಲೆ ಆಸೆ ಆಯಿತು. ವಸಿಷ್ಠರಿಗೆ ಹೇಳ್ತಾರೆ, ನೋಡಿ ಇದೆಲ್ಲ ನಿಮ್ಮಂಥವರ ಮನೆಯೊಳಗಿರುವ ಆಕಳ ಅಲ್ಲ, ಇದು ಕಾಡಿನೊಳಗೆ ನೀವು ಆಶ್ರಮ ಕಟ್ಕೊಂಡಿರ್ತೀರಿ, ನಿಮಗೆ ಯಾಕೆ ಬೇಕಿದೆಲ್ಲ, ಇಂಥದ್ದೆಲ್ಲ ನಮ್ಮ ಮನೆಯೊಳಗಿರಬೇಕು, ರಾಜರ ಮನೆಯಲ್ಲಿ ಅವ್ರಿಗೆ ಬೇಕಾಗ್ತದೆ, ಇದು ಅಪರೂಪದ ಆಕಳ, ನಾನು ತೊಗೊಂಡು ಹೋಗ್ತೇನೆ ಅಂತ. ವಸಿಷ್ಠರು ಹೇಳ್ತಾರೆ, ಅದು ನಿಂದಲ್ಲ, ಯಜ್ಞ ಯಾಗ ಮಾಡಲಿಕ್ಕೋಸ್ಕರ ದೇವತೆಗಳ ರೂಪದಿಂದ ನಮ್ಮ ಮನೆಗೆ ಬಂದಿದೆ, ಅದು ಹೋಗಬೇಡ, ತಗೊಳ್ಬೇಡ. ನೋಡಿ, ಅಯೋಗ್ಯವನ್ನು ಬಯಸಿದಾಗ ಮನುಷ್ಯ ಎಂಥ ಅನರ್ಥಕ್ಕೆ ಗುರಿ ಆಗ್ತಾನೆ ಅನ್ಲಿಕ್ಕೆ ಇದೆಲ್ಲ ಸಂದೇಶ. ಇಲ್ಲ, ಬೇಕೇ ಬೇಕು ಅಂತ ಹಠ. ವಸಿಷ್ಠರು ಏನು ಮಾಡಿದರು, ಅದರ ಮೇಲೆ ಹಾಕಿದ್ರು, ಅದು ಬಂದರೆ ನೀನೇ ಕರ್ಕೊಂಡು ಹೋಗು ಅಂದರು. ಅದು ಬರಲ್ಲ ಅಂತಾಯಿತು. ಅದು ಬರಲ್ಲ ಅಂದಾಗ ವಿಶ್ವಾಮಿತ್ರರು ಬಿಡಲಿಲ್ಲ, ಕುತ್ತಿಗೆಗೆ ಹಗ್ಗ ಹಾಕಿ ಆದರೂ ಎಳ್ಕೊಂಡು ಹೋಗ್ತೇನೆ ಅಂತ. ಏನು ಹಗ್ಗ ಹಾಕ್ತಾರೆ, ಅದು ಬಾಣ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿತು ಆಕಳ.
ನನಗೇ ಬಾಣ ಬಿಡ್ತದ ಅದು ಅಂತ ಸೈನಿಕರಿಗೆ ಹೇಳಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 100 ಜನ ವಸಿಷ್ಠರ ಮಕ್ಕಳು ಯುದ್ಧಕ್ಕೆ ನಿಲ್ತಾರೆ, ಅವರೆಲ್ಲರೂ ಸತ್ತು ಹೋಗ್ತಾರೆ. ಏನು ನೋಡ್ರಿ ವಿಶ್ವಾಮಿತ್ರರ ಪ್ರಭಾವ, ಒಬ್ಬರೇ ಇಬ್ಬರೇ. ಅದನ್ನು ವಸಿಷ್ಠರು ನೆನಪಿಸ್ಕೊಳ್ತಾ ಇದ್ದಾರೆ, ನನ್ನ 100 ಜನ ಮಕ್ಕಳನ್ನು ಹೀಗೆ ಕೊಂದ ಈ ವಿಶ್ವಾಮಿತ್ರ. ತತ್ರಾಪಿ ನಾಭವತ್ ಕ್ರೋಧ. ಆಗಲೂ ವಸಿಷ್ಠ ಋಷಿಗಳಿಗೆ ಸ್ವಲ್ಪ ಆದರೂ ಸಿಟ್ಟು ಬರಬೇಕಿತ್ತು. ಮಕ್ಕಳನ್ನು ಕಳ್ಕೊಂಡ್ರೆ ಎಂಥವರಿಗೂ ಸಿಟ್ಟು ಬರ್ತದಲ್ಲ. ಆದರೆ ವಸಿಷ್ಠ ಋಷಿಗಳಿಗೆ ಆಗಲೂ ಸಿಟ್ಟು ಬರಲಿಲ್ಲಂತೆ. ಇದು ದೈವೇಚ್ಛೆ ಅಂದ್ಕೊಂಡಿದ್ರಂತ. ತಾದೃಶೋ ಯಾದೃಶೋದ್ಯಮೆ ಅಂಥ ನನಗೆ, ನಾನು ಯಾವ ಕುಲಕ್ಕೆ ಪುರೋಹಿತನಾಗಿದ್ದೇನೆ ಆ ಕುಲದ ರಾಜನನ್ನೇ ಇವತ್ತು ರಾಜ್ಯಭ್ರಷ್ಟನನ್ನು ಮಾಡ್ತಾರೆ ಅಂದರೆ ಇದನ್ನು ನಾನು ಸಹಿಸಲಾರೆ ಅಂತ ಶುರು ಮಾಡಿದ್ದಂತೆ. ಶುತ್ವಾ ನರಾಧಿಪಮಿಮಂ ಸ್ವರಾಜ್ಯಾದ ಅವರೋಪಿತಂ ಮಹಾತ್ಮಾನಂ ಮಹಾಭಾಗಂ ದೇವಬ್ರಾಹ್ಮಣ ಪೂಜಕಂ. ಸಾಮಾನ್ಯನಲ್ಲ ಹರಿಶ್ಚಂದ್ರ ಅಂದರೆ. ಎಂಥ ಘನ ವ್ಯಕ್ತಿ ಅವನು, ಎಷ್ಟು ಜನರಿಗೆ ದಾನ ಮಾಡಿದ್ದಾನೆ. ಅಂಥ ರಾಜನನ್ನು ಏನೂ ತಪ್ಪು ಮಾಡದೇ ಇರೋರನ್ನು ಹೋಗಿ ಹೋಗಿ ಪೀಡಿಸ್ತಾರೆ ಅಂದರೆ ಇದು ಸರಿಯಲ್ಲ ಅಂತ ಸಿಟ್ಟಾಗಿ ಬಂದಿದ್ದಾರೆ. ತಸ್ಮಾತ್ ದುರಾತ್ಮ ಬ್ರಹ್ಮದ್ವಿಟ್ ದ್ವಿಜಾನಾಂ ಅವರೋಪಕಃ. ಇದು ದುರ್ಬುದ್ಧಿಯಿಂದ ಮಾಡಿದ್ದು ವಿಶ್ವಾಮಿತ್ರ. ಇದು ಇಂಥ ಅಪರಾಧಕ್ಕೆ ನನಗೆ ಸಹಿಸ್ಲಿಕ್ಕಾಗ್ತಾ ಇಲ್ಲ, ಸಿಟ್ಟು ಬರ್ತಾ ಇದೆ. ನಾನು ಶಾಪ ಕೊಡಲೇಬೇಕು. ಇಷ್ಟು ದಿನ ತಡ್ಕೊಂಡಿದ್ದೆ ನಾನು ವಿಶ್ವಾಮಿತ್ರನ ಬಗ್ಗೆ, ಈಗ ಸುಮ್ಮನಿರಲ್ಲ ಅಂತ ವಸಿಷ್ಠ ಋಷಿಗಳು ಸಿಟ್ಟಾಗಿ ಮೂಢಹಾಸ ಬಕತ್ವ ಮಾಪ್ಸ್ಯತಿ ಅಂತ ಆಗಲೇ ಶಾಪ ಹಾಕಿದ್ರಂತೆ ವಿಶ್ವಾಮಿತ್ರರಿಗೆ. ನೀನು ಬಕನಾಗು ಅಂತ ವಿಶ್ವಾಮಿತ್ರರಿಗೆ ಶಾಪ ಹಾಕಿಬಿಟ್ರಂತೆ. ಹಿಂದೂ ಮುಂದೆ ಯೋಚಿಸಬಾರ್ದೆ, ಮನಸ್ಸಿನಲ್ಲಿ ಬಹಳ ಸಿಟ್ಟು. ಎಂದೂ ಸಿಟ್ಟು ಬರದೇ ಇರುವಂಥ ವಸಿಷ್ಠ ಋಷಿಗಳಿಗೆ ಸಿಟ್ಟು ಬಂದದ್ದು ಅಂದರೆ ಹರಿಶ್ಚಂದ್ರನ ಘಟನೆಯಿಂದ ಅಂತ ಪುರಾಣ ಹೇಳ್ತದೆ. ಇದೆಲ್ಲ ದೈವ ಕಾರ್ಯ, ಅದು ನಮಗೆ ಅರ್ಥ ಆಗಲ್ಲ. ಮಕ್ಕಳನ್ನು ಕಳ್ಕೊಂಡಾಗಲೂ ಸಿಟ್ಟು ಬರದೇ ಇರುವವರಿಗೆ ಸಿಟ್ಟು ಬರ್ತದೆ ಅಂದರೆ ಆ ದೈವದ ರಹಸ್ಯ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ತಿಳಿಬೇಕೇ ಹೊರತು ಎಲ್ಲ ಅರ್ಥ ಆಗಲ್ಲ ನಮಗೆ. ಈ ವಿಷಯ ವಿಶ್ವಾಮಿತ್ರಿಗೆ ಗೊತ್ತಾಗದೇ ಇರ್ತದ. ಶಾಪ ಕೊಟ್ಟದ್ದು ಗೊತ್ತಾಯಿತು, ನನಗೆ ಶಾಪ ಕೊಡ್ತಾರಲ್ಲ ಅಂತ ಹೇಳಿ ಶ್ರುತ್ವ ಶಾಪ ಮಹಾತೇಜಾ ವಿಶ್ವಾಮಿತ್ರೋಪಿ ಕೌಶಿಕ. ನನಗೆ ಶಾಪ ಕೊಡ್ತೀರ ಬಕ ಆಗುವಂತ, ನೀವು ಸುಮ್ಮನೆ ಇರಬಾರ್ದು, ನಿಮಗೂ ನಾನು ಶಾಪ ಕೊಡ್ತೀನಿ, ನಂದೇನು ಶಕ್ತಿ ಕಡಿಮೆ ತಪಸ್ಸು ಅಂತ ಹೇಳಿ ವಸಿಷ್ಠ ಋಷಿಗಳಿಗೆ ವಿಶ್ವಾಮಿತ್ರ ಶಾಪ ಹಾಕ್ತಾರೆ. ತ್ವಮಪ್ಯಾಡಿರ್ಭವಸ್ವೇತಿ, ನೀನು ಕೂಡ ಆಡಿಯಾಗು ಅಂತ ಶಾಪ ಕೊಟ್ಟರು ಅಂತ ಕಥೆ ಬರ್ತದೆ. ಆಡಿಯಾಗು ಅಂದರೆ, ಆಡಿ ಅಂತನ್ನೋ ಪದಕ್ಕೆ ಸರಕುಟ ಅಂತ ಕರೀತಾರೆ ಅದನ್ನು. ಸರಕುಟ ಹಕ್ಕಿ, ಅದೊಂದು ವಿಚಿತ್ರವಾದ ಪಕ್ಷಿ ಹಕ್ಕಿ. ತಮಿಳಿನಲ್ಲಿ ಏನು ಕರೀತಾರೆ ನನಗದರ ಬಗ್ಗೆ ಗೊತ್ತಿಲ್ಲ, ಸಂಸ್ಕೃತದಲ್ಲಂತೂ ಆಡಿ ಅಂತ ಕರೆದಿದ್ದಾರೆ. ಸರಕುಟ ಅನ್ನೋ ಹಕ್ಕಿ ಆಗು ಅಂತ ಶಾಪ ಕೊಟ್ಟು, ಹೀಗೆ ಆಡಿಯಾಗು ಬಕ ಆಗು ಅಂತ ಪರಸ್ಪರ ಶಾಪ ಕೊಟ್ಬಿಟ್ರಂತೆ. ಅನ್ಯೋನ್ಯ ಶಾಪಾರ್ಥವು ಪ್ರಾಪ್ತವು ತಿರ್ಯಕ್ತ್ವಂ ಪರಮದ್ಯುತಿ. ನೋಡಿದರೆ ಋಷಿಗಳು ಬ್ರಹ್ಮರ್ಷಿಗಳು ಇಬ್ಬರೂ ಕೂಡ ಸಾಮಾನ್ಯ ಅಲ್ಲ, ಪರಸ್ಪರ ಶಾಪ ಪ್ರತಿಶಾಪದಿಂದ ತಿರ್ಯಗ್ಯೋನಿಯಲ್ಲಿ ಬರೋ ಹಾಗಾಗಿ ಆಗಲೂ ಸುಮ್ಮನಿಲ್ದೇನೆ ಸುಮಾರು ಸಾವಿರಾರು ವರ್ಷ ಪುನಃ ಅವರಿಬ್ಬರಿಗೆ ಹೊಡೆದಾಟ ಯುದ್ಧ ನಡೀತದೆ ಅಂತನ್ನೋ ಸಂದರ್ಭ ಪುರಾಣದಲ್ಲಿ ಬರ್ತದೆ. ಇವತ್ತಿನ ಸಮಯಕ್ಕೆ ಅನುಗುಣವಾಗಿ ಇಲ್ಲಿ ತನಕ ಉಪದೇಶ ಮಾಡಿದ್ದೇನೆ. ನಾಳೆ ದಿವಸ ಮತ್ತೆ ಆ ಯುದ್ಧದ ಸಂದರ್ಭ ಮುಗಿಸಿ ಅವರು ಪುನಃ ತಮ್ಮ ಋಷಿತ್ವವನ್ನು ಹೇಗೆ ಪಡ್ಕೊಂಡ್ರು ಅಂತ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ.